ನಮ್ಮ ಚಿಕ್ಕಮಗಳೂರಿನ ಒಂದು ಹಳ್ಳಿಯಿಂದ ಹೋಗಿ ದೀರ್ಘಕಾಲ ಅಧ್ಯಯನ ಮಾಡಿ ಇವತ್ತು UPSC ಯಲ್ಲಿ ಇಡೀ ದೇಶದಲ್ಲಿ 720ನೇ ರ್ಯಾಂಕ್ ಬಂದಿದ್ದೀರಾ. ಮೊದಲಿಗೆ ಖುಷಿ ಆಗಿದ್ದು ನನ್ನೂರಿನ ಜನ ಗುರುತಿಸಿ ನನ್ನೂರಿನ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ICSE CBSE ಅದು ಇದು ಬಂದಿದೆ. ನೀವು ಕನ್ನಡ ಮಾಧ್ಯಮದಲ್ಲಿ ಗವರ್ಮೆಂಟ್ ಕಾಲೇಜ್ ಸ್ಕೂಲಲ್ಲಿ ಓದಿದ್ರಿ. ಸೊ ಆ ದಿನಗಳು ಹೇಗಿತ್ತು? ಆ ಖುಷಿ ಜೊತೆಗೆ ರಿಲ್ಯಾಕ್ಸೇಷನ್. ಇಷ್ಟು ವರ್ಷ ಓದಿದಾಗ ಅದೊಂದು ನಾವು ಅನ್ಕೊಂಡಿದ್ದು ಸಿಕ್ಕಿದಾಗ ಒಂದು ಗೆಲುವು ಸಿಕ್ಕ ಒಂದು ರಿಲ್ಯಾಕ್ಸ್ ಆಗುತ್ತೆ. AIT ಕಾಲೇಜಲ್ಲಿ ಬಿಹಾರದ ಒಬ್ಬ ಹುಡುಗನ ಮೇಲೆ ಫೈಟ್ ಬಿದ್ದುಬಿಡ್ತು ರ್ಯಾಂಕ್ ಇದರಲ್ಲಿ. ಅವನಿಗಿಂತಲೂ ಹೆಚ್ಚೊಂದು ನಂಬರ್ ತೆಗೆದುಕಾಗದ. ಡಾಕ್ಟರ್ ಆಗಬೇಕು ಅಂತ ಯಾವಾಗಲೂ ಅನ್ಸಿತ್ತು. ಮೇ ಬಿ ಅದಕ್ಕೋಸ್ಕರ ನಾನು ಸೈನ್ಸ್ ತಗೊಂಡಿದ್ದೆ. ಸೆಕೆಂಡ್ PU ವಾಸ್ ಅ ನೈಟ್ ಮೇರ್. ಸೊ ಯಾವ ತರ ಆಯ್ತು ಸರ್? ಇದುವರೆಗೂ ನನಗೆ ನೆನಪಿರಂಗೆ ನೀನ್ ಕೂತು ಓದು ಅಂತ ನನ್ನ ತಂದೆ ಹೇಳಿದ್ರು ನೆನಪಿಲ್ಲ. ನಾನೇ ಸೆಲ್ಫ್ ಮೋಟಿವೇಟೆಡ್. ಮೇ ಬಿ ನನ್ನ ತಾತ ಚಿಕ್ಕ ವಯಸ್ಸಲ್ಲಿ ನಾನು ಐಡೆಂಟಿಫೈ ಮಾಡಿದ್ದೆ ಸೆಲ್ಫ್ ಮೋಟಿವೇಶನ್ಗೆ ಕಾಣುತ್ತೆ. ಸೊ ಇಂಜಿನಿಯರಿಂಗ್ ತಗೋಬೇಕಂತ ನೀವು ಸೆಕೆಂಡ್ PU ನಿಮಗೆ ಒಂದು ಆಸಕ್ತಿ ಇತ್ತಾ ಅಥವಾ ಅದು ಏನಾದ್ರು ಟೀಚರ್ಸ್ ಫ್ಯಾಮಿಲಿ ಪ್ರೆಷರ್ ಆಗಿ ಮಾಡಿದ್ರಾ? 5 to 8 ಟ್ಯೂಷನ್, ಅದಾದ್ಮೇಲೆ 10 ಇಂದ ಮತ್ತೆ 4 ತನಕ ಕಾಲೇಜ್, 4 ಇಂದ ಮತ್ತೆ 8 ತನಕ ಟ್ಯೂಷನ್. ಹೀಗಾಗಿ ಕಾಲೇಜಲ್ಲಿ ಸರಿಯಾಗಿ ಆಗ್ತಿರಲಿಲ್ಲ ಪಾಠಗಳು. ಈಗಲೂ ನನಗೆ ಸೆಕೆಂಡ್ PUC ಎಕ್ಸಾಮ್ ಕೊಟ್ಟು ನಾನು ಪಾಸ್ ಆಗ್ತೀನಿ ಅನ್ನೋದು ಡೌಟ್ ಅಂತ. ಐಸಿರಿ ಟುಡೆಯ ಎಲ್ಲಾ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ RB ಸ್ಪೆಷಲ್ಸ್. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ಇವತ್ತು ನಮ್ಮ ಟಾಕ್ ವಿತ್ RBಯ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಚಿಕ್ಕಮಗಳೂರು ಮೂಲದ ಹುಲಿಕೆರೆ ಗ್ರಾಮದಿಂದ ಹೋಗಿ ಬೆಂಗಳೂರಲ್ಲಿ ದೀರ್ಘ ಅಧ್ಯಯನ ಮಾಡಿ ದೇಶದ ಪ್ರತಿಷ್ಠಿತ ಎಕ್ಸಾಮ್ ಆದ UPSCಯಲ್ಲಿ 720ನೇ ರ್ಯಾಂಕ್ ಬಂದು ಯುವಕರಿಗೆ ಒಂದು ಪ್ರೇರಣೆ ಆಗಿರುವಂತಹ ಪ್ರವೀಣ್ HT ಸರ್. ಹಾಗಿದ್ರೆ ಬನ್ನಿ ಟಾಕ್ ವಿತ್ RBಗೆ ನಮ್ಮ ಪ್ರವೀಣ್ HT ಸರ್ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಸ್ವಾಗತ. ಸರ್ ಪ್ರವೀಣ್ ಸರ್, ಮೊದಲಿಗೆ ನಿಮಗೆ ಒಂದು ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ನಮ್ಮ ಚಿಕ್ಕಮಗಳೂರಿನ ಒಂದು ಹಳ್ಳಿಯಿಂದ ಹೋಗಿ ನೀವು ದೀರ್ಘಕಾಲ ಅಧ್ಯಯನ ಮಾಡಿ ಇವತ್ತು UPSCಯಲ್ಲಿ ಇಡೀ ದೇಶದಲ್ಲಿ 720ನೇ ರ್ಯಾಂಕ್ ಬಂದಿದ್ದೀರಾ. ಮೊದಲಿಗೆ ಹೇಗೆ ಅನಿಸ್ತಿದೆ ಈ ಕ್ಷಣಕ್ಕೆ ನಿಮಗೆ ಆ ಒಂದು ಭಾವ? ಮೊದಲಿಗೆ ಈ ಪ್ರೋಗ್ರಾಮ್ ಕರೆದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಚಿಕ್ಕಮಗಳೂರಿನ ಒಂದು ಲೋಕಲ್ ಏಡ್ಸ್ಗೆ ಅವೇರ್ನೆಸ್ ಕಮ್ಮಿ ಇದೆ UPSC ಬಗ್ಗೆ. ಈ ತರ ಒಂದು ಪ್ರೋಗ್ರಾಮ್ ಮೂಲಕ ಸಾಧಕರನ್ನ ಪರಿಚಯ ಮಾಡಿ ಒಂದು ಯಾರೋ ಸ್ಕೂಲ್ ಕಾಲೇಜು ಹುಡುಗರಿಗೆ ಒಂದು ಅವೇರ್ನೆಸ್ ಅಥವಾ ಮೋಟಿವೇಶನ್ ಸಿಗುತ್ತೆ. ಹಂಗಾಗಿ ನಾನು ನೀವು ಪ್ರೋಗ್ರಾಮಿಗೆ ಕರೆದಾಗ ಮೊದಲಿಗೆ ಖುಷಿ ಆಗಿದ್ದು ನನ್ನೂರಿನ ಜನ ಗುರುತಿಸಿ ನನ್ನೂರಿನ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು 720ನೇ ರ್ಯಾಂಕ್ ತುಂಬಾ ಖುಷಿ ಇದೆ. ಯಾಕಂದ್ರೆ ನನ್ನ ಜರ್ನಿ ತುಂಬಾ ಲಾಂಗ್. 2018 ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು. ಅಲ್ಲಿಂದ ಸತತವಾಗಿ ಪ್ರಯತ್ನ ಮಾಡಿದೆ. ಕ್ಲಿಯರ್ ಆಗಿದೆ. ತುಂಬಾ ಖುಷಿ ಇದೆ. ತಕ್ಷಣಕ್ಕೆ ನಿಮ್ಗೆ ಆಗ್ತಿರೋದು ಅದೊಂದು ಖುಷಿಯ ಭಾವ. ಈ ಒಂದು ಸೆಲೆಬ್ರೇಷನ್ ಮೂಡಲ್ ಇದ್ದೀರಾ. ಸೆಲೆಬ್ರೇಷನ್ ಜೊತೆಗೆ ಆ ಖುಷಿ ಜೊತೆಗೆ ರಿಲ್ಯಾಕ್ಸೇಷನ್. ಇಷ್ಟು ವರ್ಷ ಹೋದಾಗ ಅದೊಂದು ನಾವು ಅನ್ಕೊಂಡಿದ್ದು ಸಿಕ್ಕಿದಾಗ ಒಂದು ಗೆಲುವು ಸಿಕ್ಕ ಒಂದು ರಿಲ್ಯಾಕ್ಸ್ ಆಗುತ್ತೆ. ಅದೊಂದು ಏನಂತಾರೆ ನಿರ್ವಾಣ ಸ್ಥಿತಿ ಅಂತ ಹೇಳ್ಬೋದು. ಅದು ಅನ್ಸುತ್ತೆ ನನಗೆ. ಅದ್ಭುತ ಸರ್. ನಿಮ್ಮ UPSC ಜರ್ನಿ ಬಗ್ಗೆ ನಾವು ಕೇಳೋಕ್ಕಿಂತ ಮುಂಚೆ ಎಷ್ಟೋ ಜನಕ್ಕೆ ಕುತೂಹಲ ಆಗೋದು, ಚಿಕ್ಕಮಗಳೂರಿನಲ್ಲಿ 720ನೇ ರ್ಯಾಂಕ್ ಬಂದಿದ್ದಾರೆ, ಓಕೆ ಇವರು ಪರ್ಟಿಕ್ಯುಲರ್ ಹುಲಿಕೆರೆ ಅಲ್ಲಿಂದ ಬಂದಿದ್ದಾರೆ ಅಂತ. ಆದ್ರೆ ನಿಮ್ಮ ಬಾಲ್ಯ, ನಿಮ್ಮ ತಂದೆ ತಾಯಿಯ ಪರಿಚಯ, ನಿಮ್ಮ ಕುಟುಂಬದ ಹಿನ್ನೆಲೆ, ಆ ಒಂದು ಪರಿಚಯದಿಂದ ನಾವು ಶುರು ಮಾಡೋಣ. ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ಬೋದಾ? ಮೊದಲಿಗೆ ನಮ್ಮ ತಾತ ಅವರು ಶಿಕ್ಷಕರಾಗಿದ್ರು. ನಮ್ಗೊಂಥರ ಶಿಕ್ಷಕರ ಕುಟುಂಬ ಇರ್ಬೋದು. ನಮ್ಮ ತಾತನ ಹೆಸರು ಪೊಪ್ಪಣ್ಣ ಅಂತ. ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ರಿಟೈರ್ಡ್ ಆಗಿದ್ರು. ನಮ್ಮ ತಂದೆ ತಮ್ಮಯ್ಯ HP ಅಂತ, ಅವರು ಹೈಸ್ಕೂಲ್ ಟೀಚರು. ನಮ್ದು ಚಿಕ್ಕಮಗಳೂರು ಅಂದ ತಕ್ಷಣ ಮಲೆನಾಡು ಅಂತ ಅನ್ಸುತ್ತೆ. ಬಟ್ ಎಷ್ಟೋ ಜನ ಬೆಂಗಳೂರಲ್ಲಿ ಕೇಳಿದಾಗ ನಿಮ್ ಮಲೆನಾಡು ಅಂತಂದ್ರೆ, ಬಟ್ ನಮಗೇನು ಅಂದ್ರೆ ಈ ನಾನೊಂದು ಇದ್ರಲ್ಲಿ ಬರುತ್ತೆ ಶಾರ್ಟ್ ಸ್ಟೋರಿಲಿ, ಮಲೆನಾಡಿನ ಮಹಾತಾಯಿಯ ಬಂಜಿಯ ಮಕ್ಕಳೇ ನಮ್ಮೂರೊಂದು ಅಂತ. ಯಾಕಂದ್ರೆ ಬೇಜಾರ ಅಂದ್ರೆ ಮಳೆ ನೆರಳಿನ ಪ್ರದೇಶ ಅಂತ ಹೇಳ್ತೀವಿ. ಕಡೂರು ಸಾರ್ವಕಾಲಿಕ ಬರ ಪೀಡಿತ ತಾಲೂಕಲ್ಲಿ ಒಂದು. ಆ ತಾಲೂಕಲ್ಲಿ ನಂದು ಸಕ್ರಾಯಪಟ್ಟಣ ಹೋಬಳಿಯ ಹುಲಿಕೆರೆ ಅಂತ. ಅದು ಒಂದು ಅಲ್ಲಿನ ಇಶ್ಯೂ ಅಂದ್ರೆ ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ. ಆ ಊರಲ್ಲಿ ನಾನು ಹುಟ್ಟಿದ್ದು. ನನ್ನ ಬಾಲ್ಯ ಎಲ್ಲರ ತರನೇ. ನನ್ನ ತಂದೆ ಟೀಚರ್ ಆಗಿದ್ರು, ತಾಯಿ ಹೋಮ್ ಮೇಕರ್. ನೀವು ಟೀಚರ್ ಕುಟುಂಬ. ನಮ್ಮ ತಾಯಿ ಹೋಮ್ ಮೇಕರ್. 2 ಜನ ಅಣ್ಣಂದ್ರು, ಪುನೀತ್ ಮತ್ತೆ ಪ್ರದೀಪ್ ಅಂತ. ಪುನೀತ್ ಅವರು ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಡಿಟರ್ ಆಗಿದ್ದಾರೆ. ಪ್ರದೀಪ್ ಅಂತ ಅವರು ಸಿವಿಲ್ ಇಂಜಿನಿಯರ್. ನಾನು 3ನೇನು. ಸೊ ಯು ಆರ್ ದ ಯಂಗೆಸ್ಟ್. ಸೊ ತುಂಬಾ ಪ್ಯಾಂಪರ್ಡ್ ಕಿಡ್ ನೀವೇನಾದ್ರು ಮನೆಯಲ್ಲಿ? ಇಲ್ಲ, ಎಲ್ಲರ ತರನೇ ನನ್ನ ಬೆಳೆಸಿದ್ರು. ಒಂದು ಅಂದ್ರೆ ನಾನು ಓದ್ತಿದ್ದೆ. ನನ್ನ ಚಿಕ್ಕ ವಯಸ್ಸಿಂದ ತಾತ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣಂದ ಆಗಿರ್ಬೋದು, ಇವ್ನು ಚೆನ್ನಾಗಿ ಓದ್ತಾನೆ. ಅದೊಂದು ಇನಿಷಿಯಲ್ ಡೇಸ್ ಅಲ್ಲಿ ಒಂದು ಮೋಟಿವೇಶನ್. ಈಗ ಅದು ಮೋಟಿವೇಶನ್ ಅಂತ ಅನ್ಸುತ್ತೆ. ಅವಾಗೆಲ್ಲ ಒಂಥರ ಪ್ಯಾಂಪರಿಂಗ್ ಅಲ್ಲಿ ಓದ್ತಾನೆ ಅಂದ ತಕ್ಷಣ ಅವ್ರು ಚೆನ್ನಾಗಿ ಓದ್ತಾನೆ, ಅದೊಂದು ಮೈಂಡ್ ಅಲ್ಲಿ ಇದ್ ಮಾಡ್ಬಿಡ್ತಾರೆ. ಚೆನ್ನಾಗಿ ಓದ್ತಾನೆ ಅಂದ ತಕ್ಷಣ ಅದು ರೆಸ್ಪಾನ್ಸಿಬಿಲಿಟಿ ಅನ್ಸುತ್ತೆ. ಅದು ಬ್ಯಾಗೇಜ್ ಅಂತ ಅನ್ಸಲ್ಲ. ನಾವೇನ್ ಮಾಡ್ತೀವಿ, ಇನ್ನೂ ಮೋಟಿವೇಟೆಡ್ ಆಗಿ ಓದೋಕ್ ಶುರು ಮಾಡ್ತೀವಿ.
ಆತರ ನನ್ನ ಬಾಲ್ಯ ಶುರುವಾಗಿದ್ದು. ನಾನು ಪ್ರೈಮರಿ ಸ್ಕೂಲ್ನ ಹುಲಿಕೆರೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಮುಗಿಸಿದೆ. ಹಾಗಾಗಿ ನಾವು ನಿಮ್ಮ ರಿಸಲ್ಟ್ ಬಂದಾಗ ಎಲ್ಲ ಕಡೆ ಕನ್ನಡ ಮಾಧ್ಯಮದ ಒಂದು ಶಿಶು ಆಗಿರ್ಲಿ, ಕನ್ನಡ ಮಾಧ್ಯಮದ ಯಶ ಆಗಿರ್ಲಿ, ಆ ತರ ಒಂದು ಟೈಟಲ್ಸ್ ನೋಡಿದ್ವಿ. ಸೊ ಇವತ್ತು ಜನರಲಿ ನಾನು ಕೇಳ್ತಾ ಇದ್ದೀನಿ, ಸಾರಿ ಟು ಇಂಟರಪ್ಟ್ ಯು. ಈಗ ನಾವು ಸ್ಕೂಲಿಂಗ್ ಎಲ್ಲರೂ ಈಗಿಂದನೇ ಈಗ ICSE CBSE ಅದು ಇದು ಬಂದಿದೆ. ನೀವು ಕನ್ನಡ ಮಾಧ್ಯಮದಲ್ಲಿ ಗವರ್ಮೆಂಟ್ ಕಾಲೇಜ್ ಸ್ಕೂಲಲ್ಲಿ ಓದಿದ್ರಿ. ಸೊ ಆ ದಿನಗಳು ಹೇಗಿತ್ತು ಅಂದ್ರೆ ಸ್ಕೂಲ್ ಟೈಮಲ್ಲಿ ನೀವು ಹೇಗಿದ್ರಿ, ನಿಮ್ ಗೆಳೆಯರೆಲ್ಲ ಹೇಗಿದ್ರು, ಅಲ್ಲಿಂದ ವಿವರಿಸ್ತಾರೆ. ನಾನು 1ನೇ ಕ್ಲಾಸಲ್ಲಿ ನಾನು 2001ರಲ್ಲಿ ಹುಲಿಕೆರೆ ಗ್ರಾಮದಲ್ಲಿ ಪ್ರೈಮರಿ ಸ್ಕೂಲ್ನ ಸೇರಿದೆ. ಅವಾಗ ಪ್ರೈವೇಟ್ ಎಜುಕೇಶನ್ ಅಷ್ಟು ಕಮ್ಮಿ ಇತ್ತು. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಒಂಥರ ಎಲ್ಲಾ ಫೆಸಿಲಿಟಿ ಅಂದ್ರೆ ಟ್ಯಾಂಜಿಬಲ್ ಇಲ್ಲ ಅಂದ್ರು ಟೀಚರ್ಸ್ಗಳು ಚೆನ್ನಾಗಿದ್ರು, ಪಾಠ ಮಾಡಲು, ಮತ್ತೆ ಒಂದ್ 50-60 ವಿದ್ಯಾರ್ಥಿಗಳಿದ್ರು. ಇಂಡಿವಿಜುವಲ್ ಕೇರ್ ಅನ್ನೋದಿತ್ತು. ಅವಾಗ ಏನಂದ್ರೆ ಸಮುದಾಯ ಶಿಕ್ಷಣಕ್ಕಾಗಿ ದುಡಿತು ಅನ್ಬೋದು. ಯಾಕಂದ್ರೆ ನಮ್ ತಾತ ಎಲ್ಲ ಮೊದಲಿಗೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಏನ್ ಮಾಡೋದು ಅಂದ್ರೆ ಏನಾದ್ರು ಸಮಸ್ಯೆ ಇದ್ರೆ ಅವರು ಶಿಕ್ಷಕರಾಗಿರೋದ್ರಿಂದ ಅವ್ರು ಹೋಗಿ ಅಲ್ಲಿ ಮಾತಾಡೋರು, ಏನ್ ಸಮಸ್ಯೆ ಇದೆ, ಟೀಚರ್ಸ್ ಸರಿಯಾಗಿ ಬರ್ತಾರ, ಏನಾದ್ರು ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆಯಾ ಅಂತ. ಅವ್ರದ್ದು ಬಿಗ್ಗೆಸ್ಟ್ ಒಂದು ಐಡಿಯಾ ಅಂದ್ರೆ ಎಜುಕೇಟೆಡ್ ಶುಡ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಸೋಷಿಯಲ್ ಇಶ್ಯೂಸ್ ಅಂತ. ಆತರ ಆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಗೆ ತುಂಬಾ ಒತ್ತು ಕೊಡೋರು. ವಲಯ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲೆಲ್ಲ ಸ್ಪೋರ್ಟ್ಸ್ ಆಗೋದು. ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು. ಒಂಥರ ಕಾಂಪ್ರಹೆನ್ಸಿವ್ ಎಜುಕೇಶನ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮೂರಿನ ಒಂದು ಸಮಸ್ಯೆ ಕುಡಿಯ ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತೆ ಹೈಸ್ಕೂಲ್ದು ಸ್ವಲ್ಪ ಸಮಸ್ಯೆ ಇರುವಾಗ ಆ ಕಾರಣಕ್ಕೆ ನಾವು ನಮ್ಮ ತಂದೆ ಉನ್ನತ ಎಜುಕೇಶನ್ಗೋಸ್ಕರ ನಾವು 2005ರಲ್ಲಿ ಚಿಕ್ಕಮಗಳೂರಿಗೆ ಬಂದು ಟೌನ್. ಅದೊಂದು ಅನ್ಫಾರ್ಚುನೇಟ್. ಯಾಕಂದ್ರೆ ನಮ್ಮೂರಲ್ಲಿ ಗುಡ್ ಕ್ವಾಲಿಟಿ ಆಫ್ ಇಯರ್ ಹೈಸ್ಕೂಲ್ ಇರ್ಲಿಲ್ಲ. ಹಾಗೆ ಮತ್ತೆ ನಾವು ಹೈಸ್ಕೂಲ್ನ ನಾವು ಚಿಕ್ಕಮಗಳೂರಲ್ಲಿ ಕಂಡಿದ್ದೀವಿ. ವಿಶ್ವವಿದ್ಯಾಲಯ ಎಜುಕೇಶನ್ ಸೊಸೈಟಿ ಅಂತ ಅಲ್ಲೇ ಹೊಸಮನೆ ಬಡಾವಣೆ. ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ಹಳ್ಳಿಯಿಂದ ಬಂದಾಗ ಎಲ್ಲರಿಗೂ ಕನೆಕ್ಟ್ ಆಗಿದೆ. ಗ್ರಾಮೀಣ ಭಾಗದಿಂದ ಬಂದರೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅಂದ್ರೆ ನಾನು ಸ್ಟಾರ್ಟಿಂಗ್ ಹಳ್ಳಿಯಿಂದ ಬಂದಾಗ ನನಗೆ ಆಲ್ಫಾಬೆಟ್ಗಳು, ಎಫರ್ ಆಪಲ್ ಆ ತರನು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಇಂಗ್ಲಿಷ್ ಎಜುಕೇಶನ್ ಅಷ್ಟಿರಲ್ಲ. ಅದು ಮೊದಲಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದಿತ್ತು. ಬಟ್ ನಾವು ಅದನ್ನ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಮತ್ತೆ ಒಳ್ಳೆ ಟೀಚರ್ಗಳು ನಮ್ಮ ಸಮಸ್ಯೆನ ಏನಂತ ಐಡೆಂಟಿಫೈ ಮಾಡಿ ಮೋಟಿವೇಟ್ ಮಾಡ್ತಾರೆ. ಹಂಗಾಗಿ ನಾನು ಓವರ್ಕಮ್ ಮಾಡಿದೆ. 2005ರಿಂದ 2011 ತನಕ ನಾನು ವಿಶ್ವವಿದ್ಯಾಲಯ ಬಾಯ್ಸ್ ಹೈಸ್ಕೂಲ್ ಅಲ್ಲೇ ಓದಿದ್ದು. ಹೈಸ್ಕೂಲ್ ತನಕ ಯಾವ್ದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಅನ್ಕೊಂಡಿದ್ನೋ, ನಮ್ ತಂದೆ ಯಾವ್ದಕ್ಕೋಸ್ಕರ ನಮ್ಮನ್ನ ಟೌನ್ಗೆ ಶಿಫ್ಟ್ ಮಾಡ್ತಿದ್ರು ಅದಕ್ಕೊಂದು ಗೌರವ ತರ ನನಗೆ ಹೈಸ್ಕೂಲ್ ಅಲ್ಲಿ ನಾನು ಸ್ಕೂಲಿಗೆ ಟಾಪರ್ ಆಗಿದ್ದೆ. ಅದೊಂಥರ ನನಗೆ ಬಿಗ್ಗೆಸ್ಟ್ ಮೋಟಿವೇಶನ್ ಅಂತ. ಅಂದ್ರೆ ಗ್ರಾಮೀಣ ಭಾಗದಿಂದ ಬಂದಾಗ ಇಲ್ಲಿನ ಸಮಸ್ಯೆಗಳನ್ನ ನೋಡಿರ್ತೀರ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಅದನ್ನ ಓವರ್ಕಮ್ ಮಾಡಿ ನೀವು ಸಸ್ಟೈನ್ ಆಗ್ಬೋದು ಅಂತ. ಮೇ ಬಿ ನಾನು 10th ಅಲ್ಲಿ ನಾನು ಸ್ಕೂಲ್ ಟಾಪರ್ ಆದಾಗ ನಾನು ಏನೋ ಮಾಡಬಹುದು ಅಂತ ಅನ್ಸಿರ್ಬೋದು. ಅದು ಬ್ರೋಕನ್ ಆಗಿ ನಾನು ಓಕೆ ಒಳ್ಳೆ ಎಜುಕೇಶನ್ ಪಡಿಬಹುದು ಅಂತ. ಅದಾದ್ಮೇಲೆ ನಾನು ಗವರ್ಮೆಂಟ್ PU ಕಾಲೇಜ್ ಬೇಲೂರು ರೋಡಲ್ಲಿ ಜೂನಿಯರ್ ಕಾಲೇಜ್ ಅಲ್ಲಿ ನಾನು PUC ಮುಗಿಸಿದೆ 2011-12-13. ಅವಾಗ ನೀವು ಸೈನ್ಸ್ ಆರ್ಟ್ಸ್ ಈ ಒಂದು ಗೊಂದಲಕ್ಕೆ ಏನಾದ್ರು ಇಲ್ಲ. ಆಗಿನ ಪೀರ್ ಪ್ರೆಷರ್ ಮತ್ತು ಸೋಷಿಯಲ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ ಯಾರು ಚೆನ್ನಾಗಿ ಓದ್ತಾರೋ ಅವ್ರು ಸೈನ್ಸ್ ತಗೋಬೇಕು ಅಂತ. ಸೈನ್ಸ್ ಅನಿವಾರ್ಯ ಇತ್ತು. ಅನಿವಾರ್ಯ ಜೊತೆಗೆ ನಾನು ಓಕೆ ಚೆನ್ನಾಗಿ ಓದ್ತಿದ್ದೆ, ನಾನು ಡಾಕ್ಟರ್ ಆಗ್ಬೇಕು ಅಂತ ಯಾವಾಗ್ಲೂ ಅನ್ಸಿತ್ತು. ಮೇ ಬಿ ಅದಕ್ಕೋಸ್ಕರ ನಾನು ಸೈನ್ಸ್ ತಗೊಂಡಿದ್ದೆ. ಅಲ್ಲಿ ನನಗೆ ಸ್ವಲ್ಪ ನೆಗೆಟಿವ್ ಅಂತ ಅನ್ಸುತ್ತೆ. ದೊಡ್ಡ ಕಾಲೇಜು, ಮತ್ತೆ 100-130 ಜನ ಇದ್ರು, ಇಂಡಿವಿಜುವಲ್ ಕೇರ್ ಸಿಗ್ತಿರ್ಲಿಲ್ಲ, ಮತ್ತೆ ಅದೊಂಥರ ಇಗ್ನೋರೆನ್ಸ್ ಅಥವಾ ನೆಗ್ಲೆಕ್ಟ್. ಆ ಕಾಲೇಜ್ ಸರಿಯಾಗಿ ನನಗೆ ಕನೆಕ್ಟ್ ಆಗ್ಲಿಲ್ಲ. ಬಟ್ ನಾನು 91.36 ನಂದು 10th ಸ್ಕೋರ್ ಇದ್ದಿದ್ದು ಒಂದೇ ಸಲ 10% ಕಮ್ಮಿ ಆಗಿತ್ತು. ನನಗೆ ಈಗಲೂ ನನ್ನ PUC ನೈಟ್ ಮೇರ್ ಅಂತ ಅನ್ಸುತ್ತೆ. ನಿಮಗೂ ಗೊತ್ತಿರಬಹುದು ಆ ಟ್ಯೂಷನ್ಗಳು ಅದು ತುಂಬಾ ಅದು ಕ್ರಿಯೇಟ್ ಆಗಿರುತ್ತೆ ಸರ್. ಇವತ್ತು ನೀವು ಆಸ್ ಅ ಒಂದು ರ್ಯಾಂಕ್ ಸ್ಟೂಡೆಂಟ್ ಆಗಿ UPSC ಕ್ಲಿಯರ್ ಮಾಡಿರ್ತೀರಲ್ಲ ಅಂತ ದೊಡ್ಡ ಎಕ್ಸಾಮ್, ಸೊ PU ಎಕ್ಸಾಮ್ ಲೆವೆಲ್ ಅಲ್ಲೆಲ್ಲ ಏನದು ಕ್ರಿಯೇಟ್ ಆಗುತ್ತಲ್ಲ, ಅದು ಟೆನ್ಷನ್ ಪೇರೆಂಟ್ಸ್ ಟೀಚರ್ಸ್ ಬಗ್ಗೆ ಕ್ರಿಯೇಟ್ ಮಾಡೋದು ಅಂತ ಏನಾದ್ರು ಅನ್ಸುತ್ತೆ? ಪೇರೆಂಟ್ ಟೀಚರ್ ಬಟ್ ಈಗ ಹೆಂಗಾಗಿದೆ ಅಂದ್ರೆ ಎಕ್ಸೆಸಿವ್ ಕಾಂಪಿಟೇಷನ್ಗೋಸ್ಕರ ನೀವು ಅಲ್ಲಿ ಸಸ್ಟೈನ್ ಆಗ್ಬೇಕು ಅಂದ್ರೆ ನೀವು ರ್ಯಾಂಕ್ ಬರ್ಲೇಬೇಕು ಅಂತ ಅನ್ಸುತ್ತೆ. ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ಬೇಕು ಅಂತ ಅನ್ಸುತ್ತೆ. ಬಟ್ ಆಲ್ಟರ್ನೇಟಿವ್ ತರದ ಕಷ್ಟ. ನೀವು ಒಬ್ಬ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂದ್ರೆ ಅಷ್ಟು ಜನ ಕಾಂಪಿಟೇಟರ್ಸ್ ಇರ್ತಾರೆ. ಅದ್ರಲ್ಲಿ ಸಸ್ಟೈನ್ ಆಗ್ಬೇಕು ಅಂದ್ರೆ ಒಂದು ಫ್ಯಾಮಿಲಿ ಪ್ರೆಷರ್ ಹಾಕಿ ಆಗ್ತಾರೆ. ಬಟ್ ಒಂದು ಸ್ಟೂಡೆಂಟ್ ನ ಮೈಂಡ್ ಸೆಟ್ ಅರ್ಥ ಮಾಡ್ಕೋಬೇಕು. ಒಂದೇ ಸಲ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಎಕ್ಸ್ಟ್ರಾ ಪ್ರೆಷರ್ ಕೊಟ್ಟು ಓದಿಸೋದು.
ಬಟ್ ನನ್ನ ಎಸ್ಪೆಷಲಿ ನನ್ನ ಫ್ಯಾಮಿಲಿ ಆತರ ಇರಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಕಂಫರ್ಟೇಬಲ್. ಹಾ, ಇದುವರೆಗೂ ನನಗೆ ನೆನಪಿರಂಗೆ ನೀನ್ ಕೂತು ಓದು ಅಂತ ನನ್ನ ತಂದೆ ತಾಯಿ ಹೇಳಿರೋ ನೆನಪಿಲ್ಲ ನನಗೆ. ನಾನೇ ಸೆಲ್ಫ್ ಮೋಟಿವೇಟೆಡ್. ನಮ್ಮದು ಸ್ವಂತೂರು ಕಡೂರು ತಾಲೂಕು ಸಕ್ರಬಣ್ಣಹಳ್ಳಿ ಹುಲಿಕೆರೆ. ಅವನು ಪ್ರಾಥಮಿಕ ಶಾಲೆ ಹುಲಿಕೆರೆನಲ್ಲೇ ಓದ್ದ. ಆಮೇಲೆ ಓದ್ಲಿಕ್ಕೆ ಸಲುವಾಗಿ ನಾನು ಮರ್ಲಾ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ದೆ, ಕನ್ನಡ ಟೀಚರ್ ಆಗಿದ್ದೆ. 85ರಲ್ಲಿ ಸೇರ್ಕೊಂಡು ನಾವು 87ರಲ್ಲಿ ಗ್ರ್ಯಾಂಟ್ ಆಯಿತು. ಹುಲಿಕೆರೆ ಸ್ವಾಮಿಗಳದ್ದು ಸ್ಕೂಲ್ ಅದು. ಆಮೇಲೆ ಅವನು ಅವಾಗ ಸಣ್ಣ ಬಾಲ್ಯದಿಂದಲೂ ಅವನು ಒಂಥರ ಚಾಲೆಂಜು ಮೈಂಡು, ಚೆನ್ನಾಗಿ ಓದಬೇಕು ಎಲ್ಲರಿಗಿಂತ ಅನ್ನೋ ಮನೋಭಾವನೆ ಇತ್ತು. ವಿಶ್ವವಿದ್ಯಾಲಯ ಸ್ಕೂಲಲ್ಲಿ ಓದ್ದ. PUCನಲ್ಲಿ ರ್ಯಾಂಕ್ ಬಂದ. AIT ಕಾಲೇಜಲ್ಲಿ ಬಿಹಾರದ ಒಬ್ಬ ಹುಡುಗನ ಮೇಲೆ ಫೈಟ್ ಬಿದ್ದುಬಿಡ್ತು ರ್ಯಾಂಕ್ ಇದರಲ್ಲಿ. ಅವನಿಗಿಂತಲೂ ಹೆಚ್ಚಂಗೆ ನಂಬರ್ ತೆಗೆದು ಪಾಸ್ ಆದ. ಆಮೇಲೆ ನಮ್ಮ ತಂದೆನೂ ಪುಪ್ಪಣ್ಣ ಮೇಸ್ಟ್ರು ಅಂತ ಹೇಳ್ಬಿಟ್ಟು SR ಲಕ್ಷ್ಮೀನವರು ನಮ್ಮ ಅಯ್ಯ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದು. ಹಿರೇಮಂಗ್ಳೂರು ಕಣ್ಣನ್ನು ತಂದೆ ಪಾರ್ಥಸಾರಥಿ ಇವರು ಸವ್ಯಸಾಚಿ ಅವರೆಲ್ಲರೂ ಆ ಬ್ಯಾಚಲ್ಲವರು ವರ್ಕ್ ಮಾಡಿದ್ದು. ಅವರಿಗೆ ಅವನು ಡಾಕ್ಟ್ರ್ ಮಾಡಿಸ್ಬೇಕು ಅನ್ನೋ ಮನೋಭಾವನೆ ಇತ್ತು. ಕೊನೆಗೆ ಆಮೇಲೆ ಅವರು ಸಮಾಜ ಸೇವಕರಾದರು ನಮ್ಮ ತಂದೆ. ಒಂದು ಯಾವುದಾದ್ರೆ ಮನೆಗಳಿಗೆ ಪಂಚಾಯತಿಗೆ ಹೋದರೆ ಅವ್ರ ಮನೆ ತೀರ್ಮಾನ ಆದರೂ ಮಾತ್ರ ಒಂದು ವಿಳೆದೆಲೆ ಹಾಕೋರು. ನಮಗೂ ಅಂಥ ಒಂದು ಮನೋಭಾವನೆ ಇದು ಮಾಡಿ, ಮಕ್ಕಳಿಗೆ ಅನ್ಯಾಯ ಮಾಡಬೇಡ್ರಿ, 1 ಗಂಟೆ ಮುಂಚೆ ಶಾಲೆಗೆ ಹೋಗು, 1 ಗಂಟೆ ಲೇಟಾಗಿ ಬಾ, ಮತ್ತು ಯಾವುದೇ ಟೀಚರ್ಸ್ ಮೇಲೆ ಚಾಡೆ ಹೇಳೋದೇ ಆಗಲಿ ಯಾವುದನ್ನೂ ಮಾಡೋಕ್ಕೆ ಹೋಗ್ಬೇಡ, ನಿನ್ನ ಡ್ಯೂಟಿ ನೀನು ಮಾಡು, ಭಗವಂತ ಒಳ್ಳೇದು ಮಾಡ್ತಾನೆ ಎಲ್ಲದರಲ್ಲವೇ ಅಂತೇಳಿ ಹೇಳಿದ್ರು. ಆಮೇಲೆ ಚಾಲೆಂಜ್ ಮಾಡ್ಕೊಂಡು ಅವನು ಓದಿ ಪ್ರಿಲಿಮ್ಸು ಆಯಿತು. ಆಮೇಲೆ ಮೇನ್ಸ್ ಎಕ್ಸಾಮು ಆಯಿತು. ವೈವಾಹದಲ್ಲಿ 2 ಸರಿ ಫೇಲ್ ಆಗಿಬಿಟ್ಟ. ಅದು ಅವನ ಮನಸ್ಸಿಗೆ ಭಾಳ ನೋವಾಗೋಗಿತ್ತು. ಆಮೇಲೆ ಈ ಸರಿ ಆಗ್ತಿತ್ತು ಕಣಪ್ಪ ಅಂತೇಳಿ ನಾವು ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಈಗಲೂ ಪೂಜೆ ಮಾಡಿ ದೈವಪಾರಾಯಣ ಮಾಡ್ತೀವಿ ಪ್ರತಿದಿನವೂ ಮನೆಯಲ್ಲಿ. ಸಾಲಿಗ್ರಾಮ ನಮ್ಮ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮಂದೇವರು. ಒಳ್ಳೇದಾಗಿದೆ ಎಲ್ಲ ದೃಷ್ಟಿಯಿಂದಲೂ. ಮುಂದೂ ಓದಬೇಕು ಅನ್ನೋ ಮನೋಭಾವನೆ ಅವನಿಗಿದೆ. ನೆಕ್ಸ್ಟು ಅಪಾಯಿಂಟ್ ಆದ್ಮೇಲೆ ಟ್ರೈನಿಂಗ್ ಆದಮೇಲೆ PhD ಮಾಡ್ತೀನಿ ಅಂತ ಇದ್ದಾನೆ. ನೋಡೋಣ ಏನಾಗುತ್ತೆ ಅಂತೇಳಿ. ನಾನು 2019ರಲ್ಲಿ ಕೊನೆಗೆ ಕಣ್ವೇಳಿ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿದ್ದೆ. ಬಿಲ್ಡಿಂಗ್ ಎಲ್ಲ ಮಾಡೋದು ಮಕ್ಕಳಿದ್ದಲೇ ಸ್ಟ್ರೆಂತು ಕಡಿಮೆ ಆಗಿ ಸ್ಕೂಲ್ ಮುಚ್ಚಿ ಮುಗುಳ್ವಳ್ಳಿ ಸ್ಕೂಲಲ್ಲಿ ಬಂದು ಅಲ್ಲಿ ನಾನು ರಿಟೈರ್ಡ್ ಆದೆ. ನಾನು 6-7 ಎಕ್ಸಾಮ್ ಆಗಿರೋದು ಅವನಿಗೆ. ಅವನು ಕಾರ್ಮಿಕ ಇಲಾಖೆ, ಆಮೇಲೆ ಫುಡ್ ಸೆಕ್ಷನ್ನು, PDO, KS ಆಗಿದೆ, ವೈವಾ ಇದು ಮಾಡಿಲ್ಲ. ಆಮೇಲೆ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರೋದು. ಆಮೇಲೆ ಇದು IAS. ಈಗ ಅವ್ನು 5-6 ಜನಕ್ಕೆ ಲೈಫ್ ಕೊಟ್ಟಂಗೆ ಅವನೀಗ ಕೆಲ್ಸಕ್ಕೆ ಹೋಗಿ ನಿಲ್ಲದ್ದು. ಇದನ್ನು ಬಿಟ್ಟು ಇದು ಮಾಡ್ತಾನೆ. ಮುಂದೆ ಫರ್ದರು ಡೇರಾಡೂಮ್ಗೆ ಆಗ್ತಾರಂತೆ ಟ್ರೈನಿಂಗ್ 1 ಇಯರ್. ನಮ್ಮ ತಾತ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿತ್ತು. ನಾನು ಚಿಕ್ಕನಿದ್ದಾಗ ಮೇ ಬಿ 1970s ರಿಟೈರ್ಡ್ ಆಗಿದ್ರು ಅಂತ ಅನ್ಸುತ್ತೆ. ಅವ್ರು ಚಿಕ್ಕ ವಯಸ್ಸಲ್ಲಿ ಹಳ್ಳಿಗೆ ಓದಿಸ್ತಾ ಇದ್ರು. ಅಂದ್ರೆ ನಾನು ಈಗಲೂ ನೆನಪಿದೆ, ಪೂರ್ವಕ್ಕೆ ನಮ್ಮ ಮನೆ ಬಾಗಿಲಿತ್ತು, ಹಳ್ಳಿ ಮನೆ. ಬೆಳಿಗ್ಗೆ ಸೂರ್ಯನ ಕಿರಣಗಳು ಬೀಳವು. ಅವರು 6:30-7 ಗಂಟೆಗೆ ಎದ್ದು ನಮ್ಮನ್ನ ಕೂರಿಸ್ಕೊಂಡು ಓದಿಸಿದ್ರು. ಆ ಬೆಳಗಿನ ದಿನಪತ್ರಿಕೆಗಳಾಗಿರ್ಬೋದು, ಮತ್ತೆ 1-2ನೇ ಕ್ಲಾಸಿಂದು ಅವ್ರು ಏನೋ ಓದಿಸಿದ್ರು ಅಂತ ನೆನಪಿಲ್ಲ. ಬಟ್ ನನಗೆ ಅಸ್ಪಷ್ಟವಾಗಿ ಅವ್ರು ಕೂತು ನೀನು ಓದ್ತೀಯಾ, ಇದನ್ನು ಓದು ಅದನ್ನು ಓದು ಅಂತ ಹೇಳಿದ್ರು. ಮೇ ಬಿ ನನ್ನ ಮೊದಲನೇ ಗುರು ನಮ್ಮ ತಾತ ಪುಪ್ಪಣ್ಣ ಅಂತ ಅವರೇ ಅಂತ ಅನ್ಸುತ್ತೆ. ಅವ್ರು ಚಿಕ್ಕ ವಯಸ್ಸಲ್ಲಿ ನಾನು ಐಡೆಂಟಿಫೈ ಮಾಡಿದ್ರು, ಅವ್ನು ಚೆನ್ನಾಗಿ ಓದ್ತಾನೆ ಅಂತ. ಅದು ಚಿಕ್ಕ ವಯಸ್ಸಲ್ಲೇ ಕೇಳಿ ಅವ್ನು ಚೆನ್ನಾಗಿ ಓದ್ತಾನೆ ಅಂತ. ಮೇ ಬಿ ನಾನೇನೋ ದೊಡ್ಡದಾಗಿ ಸಾಧನೆ ಮಾಡ್ಬೋದು ಅಂತ. ಹಂಗಾಗಿ ಅವ್ರು ಓದ್ತಾನೆ ಅಂತ ಹೇಳಿದ್ದು ನನಗೆ ಹೊರೆ ಅಂತ ಅನಿಸ್ಲಿಲ್ಲ. ನಾನು ರೆಸ್ಪಾನ್ಸಿಬಿಲಿಟಿ, ಓಕೆ ನಾನು ಓದ್ತಾನೆ ಅಂತ ಹೇಳಿದಾಗ ಇವರೇ ಐಡೆಂಟಿಫೈ ಮಾಡಿರಲಿಲ್ಲ ನನಗೆ ಓದಕ್ಕೆ. ನಾನು ಯಾರು ನಾನು ಕುತ್ಕೊಂಡು ಓದು ಅಂತಿದ್ರು ಹೇಳಿ ನಾನಾಗೆ ಕುತ್ಕೊಂಡು ಓದ್ತಿದ್ದೆ. ಮೇ ಬಿ ನನ್ನ ತಾತ ಚಿಕ್ಕ ವಯಸ್ಸಲ್ಲಿ ನಾನು ಐಡೆಂಟಿಫೈ ಮಾಡಿದ್ದೆ ಸೆಲ್ಫ್ ಮೋಟಿವೇಶನ್ಗೆ ಕಾಣುತ್ತೆ ಅನ್ಸುತ್ತೆ. ಸೋ ನೈಸ್. ತಾತನ ಎಷ್ಟೊಂದು ಜನ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ತಾತ ಅಜ್ಜಿ ಜೊತೆ ಇರುವಂತಹ ಅನುಭವಗಳೇ ಗೊತ್ತಿರಲ್ಲ. ಬಟ್ ನೀವು ತಾತನ ಒಂದು ಅವರೊಂದು ಆಶ್ರಯದಲ್ಲಿ ಬೆಳೆದು ಅಲ್ಲಿಂದ ಮೋಟಿವೇಟ್ ಆಗಿ ಬಂದಿದ್ದೀರಾ. ಸೊ ನೀವು ಒಂದು ಪದ ಯೂಸ್ ಮಾಡಿದ್ರಿ, ಸೆಕೆಂಡ್ PU ವಾಸ್ ಅ ನೈಟ್ ಮೇರ್ ಅಂತ. ಸೊ ಯಾವ ತರ ಆಯ್ತು ಸರ್ ಅದೊಂದು ಸಣ್ಣದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ PUC ಏನಾಯ್ತು ಅಂದ್ರೆ, ನಾನು 10th ತನಕ ನಾನು ಟಾಪರ್ ಆಗಿದ್ನಲ್ಲ, ಅಲ್ಲಿ ಇಂಡಿವಿಜುವಲ್ ಕೇರ್ ಅಂತ ಸಿಗೋದು. ಆ ಇದ್ರಲ್ಲಿ ನಮ್ದು ಏನೇ ಸಮಸ್ಯೆಗಳಿದ್ರು ಅಕಾಡೆಮಿಕ್ ನಾವು ಟೀಚರ್ ಹತ್ರ ಹೋಗಿ ಕೇಳ್ತಿದ್ವು. ಮತ್ತೆ ಏನೇ ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡಿದ್ರು ಅದು ಐಡೆಂಟಿಫೈ ಮಾಡಿ ಬೆನ್ ತಟ್ಟೋರು ಟೀಚರ್ಗಳು. ಅದೇನಾಗುತ್ತೆ ಅಂದ್ರೆ ಮೋಟಿವೇಶನ್ ಮಾಡ್ತಾ ಹೋಗುತ್ತೆ. ಓಕೆ, ಯಾರೋ ಐಡೆಂಟಿಫೈ ಮಾಡಿದ್ರೆ ಚೆನ್ನಾಗಿ ಓದ್ತೀನಿ ಅಂತ ಕಾನ್ಸ್ಟೆಂಟ್ ಪುಷ್ ಸಿಗುತ್ತೆ. ಬಟ್ ಸೆಕೆಂಡ್ PUCಲಿ ಆ ಜೂನಿಯರ್ ಕಾಲೇಜ್ ಆಯ್ತು 110-120 ಸ್ಟೂಡೆಂಟ್ಸ್ ಇರೋದು, ಇಂಡಿವಿಜುವಲ್ ಕೇರ್ ಇರ್ತಿರಲ್ಲ. ಅದಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಬೆಳಿಗ್ಗೆ ಟ್ಯೂಷನ್ ಇರೋದು. ಬೆಳಿಗ್ಗೆ 5 ಗಂಟೆಗೆ ಇದು ಟ್ಯೂಷನ್ಗೆ ಹೋಗ್ಬೇಕಾಯ್ತು. 5 to 8 ಟ್ಯೂಷನ್. ಅದಾದ್ಮೇಲೆ 10 ಇಂದ ಮತ್ತೆ 4 ತನಕ ಕಾಲೇಜು, 4 ಇಂದ ಮತ್ತೆ 8 ತನಕ ಟ್ಯೂಷನ್. ಹೀಗಾಗಿ ಇದ್ರ ಕಾಲೇಜಲ್ಲಿ ಸರಿಯಾಗಿ ಆಗ್ತಿರ್ಲಿಲ್ಲ ಪಾಠಗಳು. ಟ್ಯೂಷನ್ ಅಲ್ಲಿ ಮಾತ್ರ ಕೇಳ್ಬೇಕಿತ್ತು. ನಿದ್ದೆ ಆಗ್ತಿರ್ಲಿಲ್ಲ, ಮತ್ತೆ ಓದಕ್ಕೂ ಟೈಮ್ ಆಗ್ತಿರ್ಲಿಲ್ಲ. ಅದು ತುಂಬಾ ಹಿಂಸೆ ಅಂತ ಅನ್ಸುತ್ತೆ ನನಗೆ. ಮೇ ಬಿ ಆ ಪ್ರೆಷರ್ ಎಕ್ಸೆಸಿವ್ ಆಗಿ ಈಗಲೂ ಮೇ ಬಿ ಸ್ಟೂಡೆಂಟ್ಗಳು ಆ ಪ್ರೆಷರಲ್ಲೇ ಸಿಗಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದು ನನಗೆ ನೈಟ್ ಮೇರ್. ಈಗಲೂ ನನಗೆ ಸೆಕೆಂಡ್ PUC ಎಕ್ಸಾಮ್ ಕೊಟ್ಟರು ನಾನು ಪಾಸ್ ಆಗ್ತಿಲ್ಲ ಅನ್ನೋದು ಅಂತ ಅನ್ಸುತ್ತೆ. ಎಷ್ಟೋ ಸಲ ನನ್ನ MSc ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ, ಅವರು ಈಗಲ್ಲ
ಲೆಕ್ಚರ್ಗಳಾಗಿದ್ದಾರೆ ಅವ್ರನ್ನ ಕೇಳ್ತಾ ಇರ್ತೀನಿ PUC ಅಷ್ಟು ಈಸಿ ಇರುತ್ತಾ ಪಾಸ್ ಮಾಡಬಹುದಾ ಅಂತ. ಅವ್ರು ಹೇಳಿದ್ರೆ UPSC ಪಾಸ್ ಮಾಡಿದ್ರೆ ಯಾಕೆ ಅಂತೀರ ಅಂತ. ಮೇ ಬಿ ಅದೊಂಥರ ನೈಟ್ ಮೇರ್ ಅಂತ ಅನ್ಸುತ್ತೆ. ಸೊ ಆ ಒಂದು ಅವಧಿಲಿ ಆ ಏಜ್ಗೆ ನಿಮ್ಗೆ ಆ ಥರ ಅನಿಸಿತ್ತು. ನನ್ನ ಹೆಸರು ನೀಲಮ್ಮ. ಪ್ರವೀಣ ಚೆನ್ನಾಗಿ ಓದ್ತಾ ಇದ್ದ, ಫಸ್ಟಿಂದಲೂ ಓದ್ತಿದ್ದಾನೆ, ಓದ್ತಾನೂ ಇದ್ದ. ಅವನೆಲ್ಲದರಲ್ಲೂ ಚೆನ್ನಾಗಿ ಫಸ್ಟು ಬರೋನು, ಚೆನ್ನಾಗಿ ಓದೋನು. ಈಗಲೂ ಹಂಗೆ ಓದ್ತಾನೆ. ಈಗೂ ಮತ್ತೆ UPSC ತಾಣಕ್ಕಿದ್ದಾನೆ. ಸ್ಕೂಲಲ್ಲೆಲ್ಲ ಚೆನ್ನಾಗಿದ್ದ, ಚೆನ್ನಾಗಿ ಆಟ ಇದರಲ್ಲೆಲ್ಲ ಇದ್ದ, ಚೆನ್ನಾಗಿ ಖುಷಿಯಾಗಿದ್ದ, ಚೆನ್ನಾಗಿ ಆಟ ಆಡೋನು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋನು, ಎಲ್ಲದರಲ್ಲೂ ಇದ್ದ. ಆಟ ಆಡೋಕ್ಕೆಲ್ಲ ಕ್ರಿಕೆಟು, ವಾಲಿಬಾಲ್ ಎಲ್ಲದರಲ್ಲೂ ಇದ್ದ. ಊರಲ್ಲೆಲ್ಲ ಇನ್ನಿನ್ನ ಹಳ್ಳಿ ಅಲ್ವಾ ಅದು, ಹಳ್ಳಿ ಕಡೆ ಇನ್ನೇನು ನಾವು ಹೋಗ್ತಿದ್ವು, ನಮ್ಮ ಮಾವರು ಓದಿಸೋರು, ಚೆನ್ನಾಗಿ ಓದೋರು. ಅಷ್ಟು ದಿನಗಳು ಅನ್ನೋದೇನಿಲ್ಲ, ಹೆಂಗೋ ಹಂಗಿದ್ವಿ. ಒಟ್ಟಿನಲ್ಲಿ ಕಷ್ಟ ಇಲ್ಲ, ಅಷ್ಟೊಂದೇನು ಕಷ್ಟ ಇಲ್ಲ. ಅದಾದ್ಮೇಲೆ ನೀವು ಸೆಕೆಂಡ್ PU ಟೈಮಲ್ಲಿ ನಾವೇನು CET ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಇರುತ್ತೆ, ನೀವು ಸಡನ್ ಆಗಿ ಇಂಜಿನಿಯರಿಂಗಿಗೆ ಹೋಗ್ತೀರಾ. ಸೊ ಇಂಜಿನಿಯರಿಂಗ್ಗೆ ತೆಗೋಬೇಕಂತ ನೀವು ಸೆಕೆಂಡ್ PUಲಿ ನಿಮಗೆ ಒಂದು ಆಸಕ್ತಿ ಇತ್ತಾ, ಅಥವಾ ಅದು ಏನಾದ್ರು ಟೀಚರ್ಸು ಫ್ಯಾಮಿಲಿ ಪ್ರೆಷರ್ ಆಗಿ ಮಾಡಿದ್ರ ಆ ಎಂಟ್ರೆನ್ಸ್ ಎಕ್ಸಾಮ್? ಇಲ್ಲ, ನನಗೆ ಅವಾಗ CET ಇತ್ತಲ್ಲ, ನಾನು ಮೆಡಿಕಲ್ ಮಾಡ್ಬೇಕು ಅಂತ ಆಸೆ ಇತ್ತು. ನಮ್ಮ ತಾತನು ಡಾಕ್ಟರ್ ಆಗುವಂತಿದ್ರು. ಆದ್ರೆ ನಮ್ಮೂರಿನ ಪ್ರೈಮರಿ ಹೆಲ್ತ್ ಕೇರ್ ಸಮಸ್ಯೆಗಳು, ಡಾಕ್ಟರ್ಗಳು ಬರ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಅದು ಮೆಡಿಕಲ್ ಮಾಡ್ಬೇಕು ಅಂತಿದ್ದೆ. ಬಟ್ ಸೆಕೆಂಡ್ PUC ಸರಿಯಾಗಿ ಓದಾಗಲಿಲ್ಲ. ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ. ಅಷ್ಟೊತ್ತಿಗಾಗಲೇ ನಮ್ಮೂರಲ್ಲಿ ಏನಂದ್ರೆ ಸರ್ಕಾರಿ ಹುದ್ದೆಗಳ ಉದ್ಯೋಗ ಪರ್ವ ಆರಂಭ ಆಗಿತ್ತು. 2010 ಅಲ್ಲಿ ಸುಮಾರು ಜನ ಗೌರ್ಮೆಂಟ್ ಎಕ್ಸಾಮ್ಗೆ ಓದಿ ಕೆಲಸ ತಗೊಂಡಿದ್ರು. ಅವಾಗ ಅನ್ಸಿದ್ದು, ಓಕೆ, ನಾನ್ ಕೈಲಿ ಮೆಡಿಕಲ್ ಆಗಿ ನಮ್ಮೂರಿಗೆ ಏನು ಕೊಡಕ್ಕಾಗಿಲ್ಲ ಅಂತ, ಮೇ ಬಿ ಯಾವ್ದೋ ಅಧಿಕಾರಿಯಾಗಿ ನಮ್ಮೂರಿನ ಸಮಸ್ಯೆಗಳನ್ನ ಪರಿಹಾರ ಮಾಡೋದು. ಅಂದ್ರೆ ಆ ಏಜ್ಗೆ ಅಟ್ ದ ಏಜ್ ಆಫ್ 16-17 ನನಗೇನ್ ಅನ್ಸೋದು ಅಂದ್ರೆ ನಮ್ಮೂರಿಗೆ ಏನಾರ ಮಾಡಬಹುದು ಅನ್ನೋದು. ನಾನು ಅಧಿಕಾರಿ ಆದೆ ಅಂದ್ರೆ ದೊಡ್ಡದಾಗ ಆಲೋಚನೆಗಳಿರಲಿಲ್ಲ. ಸುತ್ತಮುತ್ತ ನೋಡಿರೋ ಪ್ರಾಬ್ಲಮ್ಗಳಿಗೆ ನಾನು ಸೊಲ್ಯೂಷನ್ ಹುಡುಕ್ಬೋದಾ, ಸೊಲ್ಯೂಷನ್ ಹುಡುಕಿದ್ರೆ ಸರ್ಕಾರಿ ಅಧಿಕಾರಿ ಆಗ್ಬೇಕು ಅಂತ. ಅದಕ್ಕೋಸ್ಕರ ನಾನು ಡಿಗ್ರಿ ಅಂತ ತಗೊಳೋಣ ಅಂತ. ಜನರಲ್ ಡಿಗ್ರಿ AIT ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನನಗೆ CET ಗೌರ್ಮೆಂಟ್ ಸೀಟ್ ಆಯ್ತು. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ತಗೊಂಡೆ. ಓಕೆ, ನಾನು ಬೇರೆ ಹವ್ಯಾಸಗಳ ಪರ್ಸ್ಯೂ ಮಾಡ್ಬೋದು, ಮತ್ತೆ ಈಗ ಸರ್ಕಾರಿ ಹುದ್ದೆಗಳ ಹತ್ರ ಓದೋದಕ್ಕಿದ್ರೆ ಈಸಿ ಆಗತ್ತ ಅಂತ ನಾನು 2018 ಅಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಒನ್ ಡೌಟ್ ನನಗೆ, ಈಗ ಸೈನ್ಸ್ ಮತ್ತೆ ಇಂಜಿನಿಯರಿಂಗ್, ಡಾಕ್ಟರ್ ಇದಕ್ಕೆಲ್ಲ ಯಾರು ಆಸಕ್ತಿ ಇದೆ, ಒಂದು ಸ್ಟೀರಿಯೋಟೈಪ್ ಇದೆ ಸಮಾಜದಲ್ಲಿ. ಇವರು ಈ NCC, ಸ್ಪೋರ್ಟ್ಸ್, ಈ ಕಲ್ಚರಲ್ಸ್ ಇದ್ರಲ್ಲಿ ಯಾವ್ದ್ರಲ್ಲೂ ಆಕ್ಟಿವ್ ಇರಲ್ಲ, ಓನ್ಲಿ ಫೋಕಸ್ ಸ್ಟಡೀಸ್ ಅಲ್ಲಿ ಇರ್ತಾರೆ ಅಂತ. ಬಟ್ ನೀವು ಅದ್ರಲ್ಲೂ ಆಕ್ಟಿವ್ ಇದ್ರಿ. ಸೊ ಆ NCC ಆ ನೆನಪುಗಳ ಬಗ್ಗೆ ಹೇಳೋದಾದ್ರೆ? UPSC ಇಂಟರ್ವ್ಯೂ ನಲ್ಲಿ ಆಕ್ಚುಲಿ ಇದು NCC ಯಾರು ಸೇರಿದೆ ಅಂತ ಕೇಳಿದ್ರು. ನಾನು 2005-06 ಅಲ್ಲಿ ನಾನು ವಿಶ್ವವಿದ್ಯಾಲಯಕ್ಕೆ ಸೇರಿದಾಗ ಅಲ್ಲಿ NCC ಅಂತ ಫಸ್ಟ್ ನೋಡಿದ್ದು. ಹಳ್ಳಿಯಿಂದ ಬಂದನಿಗೆ NCC ಏನು ಅಂತ ಗೊತ್ತಿಲ್ಲ. ಐ ವಾಸ್ ಫ್ಯಾಸಿನೇಟೆಡ್ ಬೈ ಡ್ರೆಸ್ ಅಂಡ್ ಡ್ರಿಲ್ಸ್ ಅಂತ, ಅಂದ್ರೆ ವೈಟ್ ಕಲರ್ ಬಟ್ಟೆ ಹಾಕೋರು, ಡ್ರಿಲ್ ಮಾಡೋರು. ಅದು ಆಶ್ಚರ್ಯ ಆಗಿ ನಾನು NCC ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಹೋಗಿದ್ದು. ಅದಾದ್ಮೇಲೆ 8th ಸ್ಟ್ಯಾಂಡರ್ಡ್ ನಾನು NCC ಸೇರಿದೆ. ಅದು ಯೂನಿಟಿ ಅಂಡ್ ಡಿಸಿಪ್ಲಿನ್ ನ ಕಲಿಸುತ್ತೆ, ಮತ್ತೆ ಲೀಡರ್ಶಿಪ್ ರೋಲ್ ನ ಕಲಿಸುತ್ತೆ. ಅದೊಂಥರ ಪರ್ಸನಾಲಿಟಿ ಡೆವಲಪ್ ಮಾಡುತ್ತೆ. ಹಂಗಾಗಿ NCC ಸೇರಿದೆ. NCC ಡೇಸ್ ಅಲ್ಲಿ ಮೇ ಬಿ ಸೋಷಿಯಲ್ ಪ್ರಾಬ್ಲಮ್ಗಳಿಗೆ ನಾವು ಒಂದು ವಾಲಂಟಿಯರ್ ಆಗಿ ವರ್ಕ್ ಮಾಡಬಹುದಾ ಅನ್ನೋದನ್ನ ನಮಗೆ ಆ ಮೋಟಿವೇಶನ್ ಸಿಕ್ಕಿದ್ದಲ್ಲೇ. ನಮಗೆ ಸ್ವಚ್ಛ ಸೇವಾ ಕ್ಯಾಂಪೇನ್ ಅಂತ ಮಾಡೋರು, ಅದ್ರ ಜೊತೆಗೆ ಪಲ್ಸ್ ಪೋಲಿಯೋ ಡ್ರೈವ್ ಅಲ್ಲಿ ವಾಲಂಟಿಯರ್ ಆಗಿ ತಗೊಳೋರು. ಏನಾಗುತ್ತೆ ಅಂದ್ರೆ ಸಮಾಜ ಅಂದ್ರೆ ನಮ್ದು ಇಂಡಿವಿಜುವಲಿಸ್ಟಿಕ್ಕಿಂತ ಸೋಷಿಯಲ್ ಪರ್ಸ್ಪೆಕ್ಟಿವ್ ನಮಗೆ ಆರಂಭ ಆಗದೆ NCC ಮೂಲಕ. ಅದೇ ಇಲ್ಲಿ ಕ್ಯಾರಿ ಮಾಡೋದು ಅಂದ್ರೆ ನಮ್ಮ ಇಂಜಿನಿಯರಿಂಗ್ ಅಲ್ಲಿ NCC ಇಲ್ಲ, ಬಟ್ ನಮ್ ಸ್ಟೂಡೆಂಟ್ ಗ್ರೂಪ್ ಇದು. ಅದರಲ್ಲಿ ನಾವು ಸ್ವಚ್ಛ ಕ್ಯಾಂಪಸ್ ಅಂತ ಮಾಡಿದ್ದು. ಈ ಸ್ವಚ್ಛ ಈ PM ಅವರು ಸ್ವಚ್ಛ ಭಾರತ್ ಅಭಿಯಾನ ಮಾಡಿದ್ರಲ್ಲ, ಅದು ನಾವು ಕಾಲೇಜಲ್ಲಿ ಏನಾರ ಮಾಡಬಹುದು ಅಂತ ಸ್ವಚ್ಛ ಕ್ಯಾಂಪಸ್ ಅಂತ ಮಾಡಿದ್ವಿ. ಕಾಲೇಜಲ್ಲೇ ಸ್ವಚ್ಛತಾ ಡ್ರೈವ್, ಅದ್ರ ಜೊತೆಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಮಾಡಿದ್ವು. ನನಗೆ ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತಂದ್ರೆ ಸಮಾಜಕ್ಕೆ ಏನೋ ಕೊಡುಗೆ ಕೊಡಬಹುದು ಅಂತ. ಅದ್ರ ಜೊತೆಗೆ ಏನಾಯ್ತು ಅಂದ್ರೆ ಅಣ್ಣಾಮಲೈ ಸರ್ ಇದ್ರು IPS, ಅವ್ರು ಚಿಕ್ಕಮಗಳೂರಲ್ಲಿ, ನಾನು ಇಂಜಿನಿಯರಿಂಗ್ ಡೇಸ್ ಅಲ್ಲಿ ಅವ್ರನ್ನ ನಾನು ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಕರೆಯಕ್ ಹೋದಾಗ ಅವ್ರ ಪರಿಚಯ ಆಯ್ತು. ಅವ್ರನ್ನ ಕೇಳಿದಾಗ ನಾನು ನಿಮಗೆ ಸರ್ಕಾರಿ ಅಧಿಕಾರಿ ಆಗ್ಬೇಕು ಅಂದಾಗ ಅವ್ರು ಬೆಂಗಳೂರು ಹೋಗು UPSC ಮಾಡುವಂತ. ಮೇ ಬಿ ನಾನು ಯಾವುದು ನಮ್ಮ ಊರಿನ ಸಮಸ್ಯೆಗಳಿಗೆ ನಾನು ಪರಿಹಾರ ಹುಡುಕ್ಬೋದು ಅಂತ ಅನ್ಕೊಂಡಿದ್ದು. ಲಾರ್ಜರ್ ಪರ್ಸ್ಪೆಕ್ಟಿವ್ ಅಂತ ಸಿಕ್ಕಿದ್ದು UPSC ಅಂತ ಅವೇರ್ನೆಸ್ ಕ್ರಿಯೇಟ್ ಆಗಿದ್ದು ಅಣ್ಣಾಮಲೈ ಸರಿಂದ. ಅಲ್ಲಿಂದ ನಾನು ಮತ್ತೆ ಇಂಜಿನಿಯರಿಂಗ್ ಮುಗಿಬೇಕು, ಮತ್ತೆ ನಾನು UPSC ಪರ್ಸ್ಯೂ ಮಾಡಕ್ ಹೊರಟೆ. ಸೊ UPSC ಸರ್ಕಾರಿ ಹುದ್ದೆ ಮತ್ತೆ ಸೋಷಿಯಲ್ ಸರ್ವಿಸ್ ಮೈಂಡ್ ಅನ್ನ ನೀವು ಸ್ಕೂಲ್ ಕಾಲೇಜ್ ಡೇಸ್ ಇಂದಾನೆ ಅನ್ವರ್ಸ್ಕೊಂಡು ಬಂದಿದ್ದೀರಾ. ಇಟ್ಸ್ ನಾಟ್ ಲೈಕ್ ನಾವ್ ಎಷ್ಟೋ ಜನ ನೋಡ್ತೀವಿ ವೀಕ್ಷಕರಲ್ಲಿ ಹೇಳೋದಾದ್ರೆ ಓದು ಅಂದ್ರೆ ಓದಕ್ಕೆ,
ಆಟ ಆಡೋದಂದ್ರೆ ಆಟೋದಕ್ಕೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆ ಬರೆಯೋದು. ಬಟ್ ನೀವು ಓವರ್ ಆಲ್ ಮಲ್ಟಿ ಡೈಮೆನ್ಷನಲ್ ಆಗಿ ಬಿಲ್ಡ್ ಮಾಡ್ಕೊಂಡ್ ಬಂದಿರೋದಕ್ಕೆ ಇಟ್ ಹೆಲ್ಪ್. ಹೌದು. ಮತ್ತೆ ಇನ್ನು UPSC ಏನ್ ಕೇಳ್ತಾರೆ ಅಂದ್ರೆ ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಅಪಾರ್ಟ್ ಫ್ರಮ್ ನಿಮ್ ಅಕಾಡೆಮಿಕ್ಸ್ ನೀವ್ ಏನ್ ಮಾಡಿದೀರಾ ಅಂತ ಕೇಳ್ತಾರೆ. ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಿಮ್ದು ಸ್ಕಾಲರ್ಶಿಪ್ ಇರ್ಬೋದು, ಮೆಡಲ್ಸ್ ಇರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಅವರು ಇದನ್ನೆಲ್ಲದ್ರ ಮೂಲಕ ನಿಮ್ಮನ್ನ ಅವರು ಪರ್ಸನಾಲಿಟಿನ ಚೆಕ್ ಮಾಡ್ತಾ ಹೋಗ್ತಾರೆ. ನಾನು NCC ಇದ್ದೆ, ಅದು ಬಿಟ್ರೆ ಕಾಲೇಜ್ ಲೈಫ್ ಕೃಷಿ ಪ್ರೋಗ್ರಾಮ್, ಸ್ವಚ್ಛ ಕ್ಯಾಂಪಸ್ ಅಂತ, ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ, ಅದ್ರ ಜೊತೆಗೆ ನಿಮ್ದು ಹಾಬೀಸ್ ಅಂತ ಏನ್ ಕೇಳ್ತಾರೆ. ಹಂಗಾಗಿ ನಿಮ್ದು ಅಕಾಡೆಮಿಕ್ಸ್ ಒಂದೇ ಇದ್ರೆ ನಿಮ್ ಪರ್ಸನಾಲಿಟಿ ಏನು ಅಂತ ನಿಮ್ಗೆ ಗೊತ್ತಾಗಲ್ಲ. ಬರೀ ಓದ್ತಾ ಇದೆ ಅಂತ, ಸಮಾಜದ ಬಗ್ಗೆ ಏನ್ ಅರ್ಥ ಮಾಡ್ಕೊಂಡಿದ್ದೆ, ಕಲೆ, ಸಾಹಿತ್ಯ ಮತ್ತೆ ಕ್ರೀಡೆ ಬಗ್ಗೆ ನಿಮ್ಗೆ ಏನು ನಾಲೆಜ್ ಇದೆ ಅಂತ. ಯಾಕಂದ್ರೆ ಒಂದು ಕ್ರೀಡೆ ನಿಮಗೆ ಲೀಡರ್ಶಿಪ್ ರೋಲ್ ನ ಕಲಿಸುತ್ತೆ. ನೀವು ಅದನ್ನ ಒಂದು 10 ಜನನ ಒಂದು ಸ್ಪೋರ್ಟ್ಸ್ ಹ್ಯಾಂಡಲ್ ಮಾಡಿದ್ರೆ ಮೇ ಬಿ ಆ ಸ್ಕಿಲ್ಗಳು ನಿಮಗೆ ಆಸ್ ಅನ್ ಆಫೀಸರ್ ಆಗಿ ನಿಮ್ಗೆ ಯೂಸ್ ಆಗುತ್ತೆ. ಆತರ ಕಲೆ, ಸಾಹಿತ್ಯ ಮತ್ತೆ ಕ್ರೀಡೆ ಇವನ್ನ ಅಕಾಡೆಮಿಕ್ ಜೊತೆ ನೀವು ಬೆಳೆಸ್ತಾ ಹೋದ್ರೆ ಒಂದು ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ನಮ್ಮ ಶಿವಾನಂದ ಶೆಟ್ಟಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ನಮ್ಮ ಸಣ್ಣ ಮಗ ಪ್ರವೀಣ್, ಅವರು ಹಳ್ಳಿಯಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿ ಏನೋ ಒಂದು ಸಾಧನೆ ಮಾಡಿರೋದ್ರೆ ಇವತ್ತು ಸಖತ್ ಗ್ರೇಟ್. ಅವ್ರ ಉದ್ದೇಶ ಏನಂದ್ರೆ ಏನು ಇಟ್ಕೊಂಡಿದಾರಲ್ಲ, ಇದು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಅವರು ಭಾಳ ಕರಾಗತವಾಗಿ ತಗೊಳ್ಳೋರು ಮನಸ್ಸಿಗೆ. ಇವ್ರ್ಯಾರಿಗೆ ಕಷ್ಟಗಳು ಬಂದರು, ಒಬ್ಬರು ಹಳ್ಳಿಯಲ್ಲಿ ಬಂದು ಇಷ್ಟೆಲ್ಲ ಹೋಗಿ ಕಷ್ಟ ಬಿದ್ದು ಹೋಗಿ ಇಲ್ಲಿ ಮನೆ ಬಿಟ್ಟು ಹೋಗಿ ಅಲ್ಲಿ ಸ್ಟಡಿ ಮಾಡಿ ಭಾಳ ಶ್ರಮ ವಹಿಸಿದ್ದಾರೆ. ಅವ್ರದ್ದೇನು ಉದ್ದೇಶ ಅಂದರೆ ನಾವು ಗುರಿ ಬಿಟ್ಟಬೇಕು, ಮುಂದೆ ಒಳ್ಳೆ ಇದಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇದು ಮಾಡಿದರು. ಅವಾಗಿಂದ ನೋಡ್ತಾಯಿದ್ವಿ. ಹುಡುಗರಾದ್ರು ಅಷ್ಟೇ, ಅವ್ರಿಗೆಲ್ಲ ಇದರಲ್ಲಿ ಯಾವುದು ಆಸಕ್ತಿಗಳು ಆಗಲಿ, ಇದು ಮಾಡೋದಾಗಲಿ, ಬೆಳಗ್ಗೆ ಎದ್ದು ಯಾವ ಥರ ಇದು ಮಾಡಬೇಕು, ಸ್ಟಡಿ ಹೆಂಗೆ ಮಾಡಬೇಕು, ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಲೆ ಟೈಮ್ ಸಿಕ್ಕಿದ್ರು ಎಲ್ಲರೂ ಹೋಗಿ ಲೈಬ್ರರಿ ಒಂದು ಬುಕ್ ಓದೋದು, ಈ ಥರ ಎಲ್ಲ ಮಾಡಿ ಚೆನ್ನಾಗಿ ಅವರೊಂದು ಏಮ್ ಮುಟ್ಟಿದ್ದಾರೆ. ಇವತ್ತು ಖುಷಿ ಆಗುತ್ತೆ ನಮ್ಮ ಸಣ್ಣ ಮಗ ಅಂತ ಹೇಳ್ಕೊಳಕ್ಕೆ. ಎಲ್ಲ ಕಡೆ ಇದು ಮಾಡಿರಿ, ಚೆನ್ನಾಗಿ ಇದು ಮಾಡಿರಿ. ನನ್ನ ಹೆಸರು ಚೈತ್ರ ಅಂತ. ಪ್ರವೀಣ್ ಚಿಕ್ಕಮ್ಮನ ಮಗ ಆಗಬೇಕು. ಅವ್ನು ಮೊದಲಿಂದ ಚೆನ್ನಾಗೂ ಓದ್ತಾ ಇದ್ದ, ತುಂಬ ಫ್ರೆಂಡ್ಲಿ ಆಗಿದ್ದಾನೆ. ಅವ್ನ ಗುರಿ ಇದ್ದಿದ್ದೆ UPSC ಎಕ್ಸಾಮ್ ಪಾಸಾಗಿ ಒಂದು ಎಲ್ಲರಿಗೂ ಒಂದು ಇದಾಗಿರಬೇಕು ಅಂದ್ಕೊಂಡು, ಹೆಮ್ಮೆಯಿಂದ ಇರಬೇಕು ಅಂದ್ಕೊಂಡು ಅದು ಸಾಧನೆ ಮಾಡಿದ್ದಾನೆ. ಖುಷಿ ಆಗುತ್ತೆ. ಮುಂಚೆ ಫ್ರೆಂಡ್ಲಿ ಆಗಿದ್ದ, ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿದ್ದಾನೆ. ಈ ಥರ ಓದ್ತಾ ಇದ್ದೀನಿ ಏನು ಇದು ಮಾಡ್ತಾ ಇರಲಿಲ್ಲ, ತೋರಿಸ್ಕೊಳೋದು ಎಲ್ಲ ಇದು ಮಾಡ್ತಾ ಇರಲಿಲ್ಲ. ತುಂಬ ಫ್ರೆಂಡ್ಲಿ ಆಗಿ ಚೆನ್ನಾಗಿದ್ದ. ಸೊ ನೀವು 2018ಗೆ ನಿಮ್ಮ ಒಂದು ಗ್ರಾಜುಯೇಷನ್ ಮುಗಿಸ್ತೀರಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತೀರಾ. ನೆಕ್ಸ್ಟ್ ಯು ಡಿಸೈಡ್ ಫಾರ್ ಅ ಲಾರ್ಜೆಸ್ಟ್. ಆ ಟೈಮಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಥವಾ ಕೆಲಸ, ಎಷ್ಟೋ ಕಡೆ ನಾವು ಕೇಳ್ತೀವಿ ಈ ಏಜ್ಗೆ ನೀವು ಮದುವೆ ಆಗಬೇಕು, ಈ ಏಜಿಗೆ ನೀವು ಕೆಲಸ ತರಬೇಕು ಅಂತ. ಆ ಥರ ಪ್ರೆಷರ್ ಫ್ಯಾಮಿಲಿ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಮಾಸ್ಟರ್ಸ್ ಮಾಡಿ ಅದರ ಬೇರೆ ಜಾಬ್ ಹುಡ್ಕೋದು ಬದಲು ನೀವೊಂದು ಫರ್ಮ್ ಡಿಸಿಷನ್ ಮಾಡ್ತಾರೆ ದಟ್ ಐ ವಿಲ್ ಗಿವ್ ಮೈ ಸೆಲ್ಫ್ ಟು UPSC ಈ ಎಕ್ಸಾಮ್ ಪ್ರಿಪ್ರೇಷನ್ಗೆ. ಆ ಟೈಮಲ್ಲಿ ಮನೇಲಿ ಯಾವ ಥರ ಒಂದು ಸಪೋರ್ಟ್ ಇತ್ತು ಅಂದರೆ ನೀವು ಈ ಡಿಸಿಷನ್ ಮಾಡಿದಾಗ? ಅಂದ್ರೆ ಮನೇಲಿ ನಾನು UPSC ಮಾಡ್ತೀನಿ ಅಂದಾಗ ಕಂಪ್ಲೀಟ್ ಫ್ಯಾಮಿಲಿ ಸಪೋರ್ಟ್ ಇತ್ತು. ಈಗ ಕುತ್ಕೊಂಡು ನೋಡಿದ್ರೆ ಅದು ಅಂದ್ರೆ ಅವಾಗ ನನಗೆ ಏನು ಅಂತ ಗೊತ್ತಿಲ್ಲ UPSC ಅಂದ್ರೆ ಮಾಡ್ಬೋದು ಅಂತ. ಈಗ ಒಂದೊಂದ್ಸಲ ಉಚಿತನ ಏನೋ ಇಷ್ಟು ವರ್ಷ ತಗೊಳೋದೇನೋ ಅಂತ ಅನ್ಸುತ್ತೆ. ಬಟ್ ಫ್ಯಾಮಿಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅದೇ ಹೇಳೋದಂದ್ರೆ ಇವ್ನು ಚೆನ್ನಾಗಿ ಓದ್ತಾನೆ, ಅದೊಂದು ಹೇಳಿಕೆನೆ ನನಗೆ ಇಲ್ಲಿ ತನಕ ಕರ್ಕೊಂಬಂತು ಅಂತ ಅನ್ಸುತ್ತೆ. ನಾನು ಮೇ ಬಿ IT ಇದ್ರೋ ನಾನು ಎಲ್ಲದಂತೆ ಒಳ್ಳೆ ಸ್ಯಾಲರಿ ಇರ್ತಿದ್ದೆ. ಬಟ್ ಮೊದಲಿಗೆ ನಾನು UPSC ಜರ್ನಿ ಅಂತ ಶುರು ಮಾಡಿದಾಗ ನಮ್ಮ ಅಣ್ಣ ಪುನೀತ್ ಅಂತ ಅವ್ರು ಹೇಳಿದ್ರು, ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಬಾ, ಕಂಪ್ಯಾರಿಸನ್ ಶುರು ಆಗುತ್ತೆ. ನಿಮ್ ಫ್ರೆಂಡ್ಸ್ಗಳು 2 lakh 3 lakh ಅರ್ನ್ ಮಾಡ್ತಿರ್ತಾರೆ, ನೀನ್ ಇನ್ನೂ ಸ್ಟ್ರಗಲ್ ಪಡ್ತಾ ಇರ್ತೀಯ. ಅವರು ಮೇ ಬಿ IT ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ, ಫಾರಿನ್ ಟ್ರಿಪ್ ಮಾಡ್ತಾ ಇರ್ತಾರೆ, ಲೈಫ್ ಅಲ್ಲಿ ನಿನ್ಗಿಂತ ಮುಂದೆ ಹೋಗ್ತಾ ಇರ್ತಾರೆ. ಆ ಕಂಪ್ಯಾರಿಸನ್ ನಿನಗೆ ಬರಬಾರ್ದು ಅಂದ್ರೆ ಫಸ್ಟ್ ನೀನ್ ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಬಾ ಅಂತ. ಆಮೇಲೆ ಹೇಳಿ ಕಳಿಸಿದ್ರು, ನೀನ್ ಎಷ್ಟು ವರ್ಷ ತಗೊಂಡಂತೆ ಗೊತ್ತಿಲ್ಲ, ಬಟ್ ನೀನ್ ಕಂಪ್ಲೀಟ್ ಎಫರ್ಟ್ ಹಾಕ್ಬೇಕು. ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ನೀನ್ 1 hour ವೇಸ್ಟ್ ಮಾಡಿದಾಗ ಈ ಜರ್ನಿಲಿ ನಿನ್ ಇಯರ್ ಗಟ್ಲೆ ನಿನ್ಗೆ ಹೊರಗಡೆ ಬಂದ್ಬಿಡ್ತೀಯ ಅಂತ. ಮೊದಲು ನಿಂಗೆ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಆ ಜರ್ನಿ ಶುರು ಮಾಡಿದಾಗ ಅನಿಸ್ತು, ಮೊದಲಿಗೆ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಇಯರ್ಸ್ ಗಟ್ಲೆ ನಿನ್ಗೆ ಹೊರಗಡೆ ಬರ್ತೀರಾ ಅಂತ. ಫ್ಯಾಮಿಲಿಯಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಮುಖ್ಯ ಆಗುತ್ತೆ, ಕಂಪ್ಲೀಟ್ ನಂಗೆ ಸಪೋರ್ಟ್ ಮಾಡೋದು. ಅದಕ್ಕೆ ಬರೋಣ ಅಂತ ಇದ್ದೆ. ಒಂದು ಮಾರಲ್ ಸಪೋರ್ಟ್ ಅಂತ ಇರುತ್ತೆ, ನಿಮ್ದು ಡಿಸಿಷನ್ ಇರುತ್ತೆ, ಫ್ರೆಂಡ್ಸ್ದು ಎಲ್ಲದು ಮೋಟಿವೇಶನ್ ಇರುತ್ತೆ. ಬಟ್ ಈಗ ನೀವು ಕೋಚಿಂಗ್ ತೆಕ್ಕೊಳೋದು, ಅದ್ರ ರಿಸೋರ್ಸಸ್, ಅದು ಪ್ರಿಪ್ರೇಷನ್, ಫೈನಾನ್ಷಿಯಲ್ ಪ್ರೆಷರ್ ಯೂಶಲಿ ನಮ್ಮ ಈ ಪ್ರದೇಶ ಏನು ನಾವು ಚಿಕ್ಕಮಗಳೂರು, ಹಾಸನ್ನು ಅಥವಾ ಶಿವಮೊಗ್ಗ ಈ ಒಂದು ಇಲ್ಲಿ ಇನ್ನು ಆ ಥರ ಡೆವಲಪ್ಮೆಂಟ್ ಅಥವಾ ಇದ್ರ ಬಗ್ಗೆ ಅವೇರ್ನೆಸ್ ಆಗಿಲ್ಲ. ಆ ಫಿನಾನ್ಷಿಯಲ್, ಯಾಕೆಂದ್ರೆ ನೀವು ಒಂದು ಸಾಮಾನ್ಯ ಒಂದು ಕುಟುಂಬದಿಂದ ಬಂದಿದ್ದು, ಆ ಟೈಮಲ್ಲಿ ಅಣ್ಣ ಅಥವಾ ತಂದೆ ತಾಯಿ ಎಲ್ಲರೂ ಫಿನಾನ್ಷಿಯಲ್ ಬರ್ಡನ್ ಅನ್ನ ಕಮ್ಮಿ ಮಾಡೋಕೆ ಅಥವಾ ಫಿನಾನ್ಷಿಯಲ್ ಬರ್ಡನ್ ಅನ್ನ ನಿಮಗೆ ಒಂದು ಪ್ರೆಷರ್ ಆಗಿಲ್ಲ, ನನ್ನಿಂದ ತೊಂದರೆ ಆಗ್ಬೋದು ಅಂದ್ರೆ ಯಾವ್ದೋ ಒಂದು ಗುರಿಗೋಸ್ಕರ ಫ್ಯಾಮಿಲಿ ಎಲ್ಲ ಜೊತೆ ನಿಲ್ತಾರೆ ಅಂತಾರಲ್ಲ,
ಹಂಗಾಗಿ ಆ ಫೈನಾನ್ಷಿಯಲ್ ಸಪೋರ್ಟ್ ನಮ್ಮ ಅಣ್ಣ ನೋಡ್ಕೊಂಡಿದ್ರು, ಪುನೀತ್ ಅಂತ, ಅವ್ರು ಆಡಿಟರ್ ಆಗಿದ್ರು. ಆಮೇಲೆ ಇನ್ನೊಂದು ಅಂದ್ರೆ ನನಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಕಲಿಸಿದ್ರು. ಅಂದ್ರೆ ನಿನ್ನ ಬೇಸಿಕ್ ನೀಡ್ಸ್ ಗೆ ಎಷ್ಟು ಬೇಕೋ ಅಷ್ಟನ್ನ ಕೇಳಿಕೊಡಬೇಕು. ಅದ್ರ ಮೇಲ್ಗಡೆ ನಿನಗೆ ಏನು ಅಂದ್ರೆ ನೀನ್ ಅರ್ನ್ ಮಾಡ್ಬೇಕು. ಯಾಕಂದ್ರೆ ನೀನೊಂದು ಲಾರ್ಜರ್ ಗುರಿ ಕಡೆ ಹೋಗ್ತಿದ್ಯಾ ಅಂದಾಗ ನಿನ್ಗೆ ಡಿಸಿಪ್ಲಿನ್ ಅನ್ನೋದು ಮುಖ್ಯ ಆಗುತ್ತೆ. ಅಂದ್ರೆ ಬೇಸಿಕ್ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಇಸ್ಕೊತಿದ್ದೆ. ಹಂಗಾಗಿ ಎಷ್ಟೋ ಸಲ ನನಗೆ ನನ್ನ ಫ್ಯಾಮಿಲಿ ದುಡ್ಡನ್ನ ಹಾಳು ಮಾಡ್ತಿದ್ದೇನೆ ಅಂದಾಗ ಮೇ ಬಿ ಲಾರ್ಜರ್ ಗೋಲ್ಗೋಸ್ಕರ ಮನೆಯವರೆಲ್ಲ ಸಪೋರ್ಟ್ ಆಗಿ ನಿಂತಿದ್ದಾರೆ ಅಂತ ಅನ್ಸೋದು. ಆಮೇಲೆ ಈವನ್ ನಂದು ST ಎಕ್ಸಾಮ್ಗಳು ಕ್ಲಿಯರ್ ಆಗಿತ್ತು. ಅವಾಗೆಲ್ಲ ನಮ್ಮ ಅಣ್ಣ ಹೇಳಿದ್ದು ಬೇರೆ ಎಕ್ಸಾಮ್ಸ್ ಎಲ್ಲ ಬೇರೆ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗಿತ್ತು. ಅವಾಗ ಏನಂದ್ರು ನೀನ್ ದೊಡ್ಡ ಗುರಿ ಇಟ್ಕೊಂಡು ಇದಕ್ಕೆ ಜಾಯಿನ್ ಆದ್ರೆ ನೀನ್ ಓನ್ಲಿ ಫಾರ್ ಮನಿ ಅಂತ ಹೋಗೋದಿದ್ರೆ ಹೋಗ್ಬೇಡ ಅಂತ. ನಾನು ಅದನ್ನ ಎಕ್ಸಾಮ್ ST ಕ್ಲಿಯರ್ ಆಗಿದ್ರೆ ನಾನು ಹೋಗ್ಲಿಲ್ಲ. ರೀಸೆಂಟ್ ಆಗಿ ನಾನು ಕಳೆದ 4 ತಿಂಗಳಿಂದ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡಿದೆ ಗೋರ್ಮೆಂಟ್ಗಳಲ್ಲಿ. ಹಂಗಾಗಿ ಫ್ಯಾಮಿಲಿ ಫೈನಾನ್ಷಿಯಲ್ ಸಪೋರ್ಟ್ ಬಂತು. ಮಾರಲ್ ಸಪೋರ್ಟ್ ಅಂದ್ರೆ ಕಂಪ್ಯಾರಿಸನ್ ಇರಬಾರ್ದು. ನಿನ್ ಫ್ರೆಂಡ್ಸ್ ಇಷ್ಟ ಮಾಡ್ತಾರೆ, ನೀನು ಇಲ್ಲೇ ಇದೆಯಾ ಅನ್ನೋದಿಲ್ಲ, ಅದೊಂಥರ ಡಿಮೋಟಿವೇಟ್ ಮಾಡುತ್ತೆ. ಅದು ನಮ್ಮ ಫ್ಯಾಮಿಲಿ ಇಲ್ಲ. ಓಕೆ, 30 ಚೆನ್ನಾಗಿ ಓದ್ತೇನೆ, ಯಾವತ್ತೊಂದಿನ ಕ್ಲಿಯರ್ ಆಗುತ್ತೆ ಅಂತ. ಅದೊಂದು ಬಿಗ್ಗೆಸ್ಟ್ ಸ್ಟ್ರೆಂತ್. ನನ್ನ ಫ್ಯಾಮಿಲಿ ಅನ್ನೋದು ನನಗೆ ತುಂಬಾ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಅನ್ಸುತ್ತೆ. ನನ್ನ ಹೆಸರು ಪುನೀತ ಅಂತ, ಪ್ರವೀಣ್ ಅವರ ದೊಡ್ಡಣ್ಣ. ಅವನ ಹೆಸರು ಹುಟ್ಟಿ ಹೆಸರು ದಾಮೋದರ ಅಂತ. ನಾವು ದಾಮೋದರ ಅಂತಲೇ ಕರಿತಿದ್ವು, ದಾಮು ಅಂತೀವಿ ಮನೇಲೆಲ್ಲ. ಅವನು ಚಿಕ್ಕ ವಯಸ್ಸಿಂದ ತುಂಬ ಬ್ರೈಟ್ ಸ್ಟೂಡೆಂಟು, ಚೆನ್ನಾಗಿ ಓದ್ತಿದ್ದ. ಅದಕ್ಕಿಂತ ಒಂದೇನು ಅಂದರೆ ಹಾರ್ಡ್ ವರ್ಕ್ ಜಾಸ್ತಿ, ತುಂಬ ಹಾರ್ಡ್ ವರ್ಕು ಮಾಡೋಣ. ಪ್ರಾಥಮಿಕ ಶಿಕ್ಷಣ ಆಗಲಿ, ಪ್ರೌಢ ಶಿಕ್ಷಣ ಆಗಲಿ ಒಂದು ತುಂಬ ಚೆನ್ನಾಗಿತ್ತು. PUಲೂ ಚೆನ್ನಾಗಿ ಬ್ರೈಟ್ ಸ್ಟೂಡೆಂಟು, ಓದ್ತಿದ್ದ. ಅದನ್ನು ನೋಡ್ಕೊಂಡು ಅವನು UPSC ಇಂಜಿನಿಯರಿಂಗ್ AIT ಕಾಲೇಜಲ್ಲಿ ಇಲ್ಲೇ ಮುಗಿಸಿದ್ದು. ಅವನು UPSC ಮಾಡಬೇಕು ಅಂತ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ದ ನಮ್ಮ ಫಾದರ್ ಹತ್ರ. ಅದಕ್ಕೂ ನಾನು ಸ್ಟೇಟ್ ಅಕೌಂಟ್ಸಲ್ಲಿ ವರ್ಕ್ ಮಾಡ್ತಿದ್ದೆ. ನಂದು ಅವಾಗ 2019-20 ಜಾಬ್ ಆಗಿತ್ತು. ಅವನು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ನಮಗೂ ಗೊತ್ತಿತ್ತು ಬ್ರೈಟ್ ಸ್ಟೂಡೆಂಟು, ಬೇರೆ ಯಾವುದು ಕೆಟ್ಟ ಅಭ್ಯಾಸಗಳು ಏನೂ ಇರಲಿಲ್ಲ. ಆಮೇಲೆ ಮೊದಲಿಂದನೂ ಅವನು ಹಾರ್ಡ್ ವರ್ಕು. ನಮ್ಮದೇನು ಅಂದರೆ ಒಂದು ಸಣ್ಣ ಪುಟ್ಟ ಆಯುಧೋಣಿನ ತೆಕ್ಕೊಟ್ಟಂಗೆ ಅಷ್ಟೇ ಫೈನಾನ್ಷಿಯಲಿ. ಆ ಆಯುಧೋಣಿಲಿ ಅವನು ಹೋಗ್ಬೇಕಾದ್ರೆ ಸಮುದ್ರದಲ್ಲಿ ಈಜ್ಬೇಕಾರೆ ಆ ದೋಣಿಲಿ ಎಷ್ಟೋ ರಾತ್ರಿಗಳನ್ನ ಕನಸಿಲ್ಲದ ರಾತ್ರಿ ಕಳೆದಿಲ್ಲ, ಆದರೆ ನಿದ್ದೆ ಇಲ್ಲದ ರಾತ್ರಿ ಕಳೆದಿದ್ದಾನೆ. ಮತ್ತು ಎಷ್ಟೋ ದಿನ ಉಪ್ಪು ನೀರು ಕುಡ್ದಿದ್ದಾನೆ, ಎಷ್ಟೋ ನಾವಿಕರು ನೋಡಿದ್ದಾನೆ. ಹಂಗಾಗಿ ಅವನದು ತುಂಬ ಲಾಂಗ್ ಜರ್ನಿನೂ ಹೌದು, ಮತ್ತು ತಾಳ್ಮೆ ಜಾಸ್ತಿ. ಅದರಿಂದ ಈಗ ಒಂದು ಅಧಿಕಾರ ಅನ್ನೋದೊಂದು ಪುಟ್ಟ ದ್ವೀಪ ಸಿಕ್ಕಿದೆ. ಆ ದ್ವೀಪದಲ್ಲಿ ಅವನೇನು ಮಾಡ್ತಾನೆ, ಜನರಿಗೆ ಎಷ್ಟಾಗುತ್ತೆ ಅವನದು ಎಷ್ಟು ಯಾವ್ದು ಸರ್ವಿಸ್ ಇನ್ನೂ ಅಲೋಕೇಟ್ ಆಗಿಲ್ಲ, ಇನ್ನೊಂದು 20 ಡೇಸಲ್ಲಿ ಅಲೋಕೇಶನ್ ಆಗುತ್ತೆ. 20 ಡೇಸಲ್ಲಿ ಆದಮೇಲೆ ಅವನದು ಅಧಿಕಾರ ವ್ಯಾಪ್ತಿ ಎಷ್ಟು ಬರುತ್ತೆ, ಆ ಅಧಿಕಾರ ವ್ಯಾಪ್ತಿ ನೋಡಿಕೊಂಡು ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟು ಮಾಡಲಿ ಅಂತ ಕೇಳ್ತೀನಿ. ಮತ್ತು ಆರೋಗ್ಯ ದೇವರು ಚೆನ್ನಾಗಿ ಕೊಡಲಿ ಅಂತ ಕೇಳ್ತೀನಿ. ನನ್ನ ಹೆಸರು ಲಾವಣ್ಯ ಅಂತ. ನಾವು ಮದುವೆಗೆ 3 ಇಯರ್ಸ್ ಆಯಿತು. 3 ಇಯರ್ಸಿಂದ ನೋಡ್ತಿದ್ದೀನಿ ಪ್ರವೀಣ್ ಅವ್ರನ್ನ. ತುಂಬಾ ಕಷ್ಟಪಟ್ಟು ಓದ್ತಿದ್ದಾರೆ. ಅವ್ರ ಸ್ಟ್ರಗಲ್ ಆಗಲಿ, ಅವ್ರ ಎಡಿಕೇಷನ್ ಆಗಲಿ ತುಂಬಾ ಉಂಟು. ಅವ್ರು ತುಂಬಾ ಸ್ಯಾಕ್ರಿಫೈಸಸ್ ಕೂಡ ಮಾಡಿದ್ದಾರೆ. ಅವ್ರಿಗೆ ನಿದ್ರೆ ಅಂದರೆ ತುಂಬ ಇಷ್ಟ. ನಿದ್ರೆನೆಲ್ಲ ಪಾಪ ಸ್ಯಾಕ್ರಿಫೈಸ್ ಮಾಡಿ ತುಂಬ ಚೆನ್ನಾಗಿ ಓದ್ತಿದ್ರು. ತುಂಬ ಹೆಮ್ಮೆ ಆಗುತ್ತೆ ಅವ್ರನ್ನ ಅತ್ತಿಗೆ ಅಂತ ಹೇಳ್ಕೊಳಕ್ಕೆ. ತುಂಬ ಪ್ರೌಡ್ ಕೂಡ ಆಗುತ್ತೆ. ಅವ್ರ ಬಗ್ಗೆ ಎಷ್ಟು ಹೇಳೋದು ಸಾಧ್ಯ. ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ಈಗ ಅತ್ತಿಗೆ ಅಂತ ಹೇಳಿ ಒಂಥರ ಇದು ಮಾಡೋದಾಗ್ಲಿ ಏನೂ ಇಲ್ಲ. ಅಕ್ಕ ಜೊತೆ ಹೇಗಿರ್ತಾರೆ ಹಾಗೆ ಥರ ಇರ್ತಾರೆ. ತುಂಬಾ ಹೆಮ್ಮೆ ಆಗುತ್ತೆ ಅವ್ರು ಕಷ್ಟಪಟ್ಟು ಓದಿರೋದಕ್ಕೆ. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಮತ್ತೆ UPSC ಅಂತ ಅಲ್ಲಿ ಜಾಸ್ತಿ ಇನ್ಸ್ಟಿಟ್ಯೂಟ್ ಇರಲ್ಲ. KPSC, PSI ಮತ್ತೆ KS ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಆ ಹಬ್ಬಲ್ಲಿ ಅಷ್ಟು ಜನ ಮತ್ತೆ ಕಾಂಪಿಟೇಷನ್ ಟೆಸ್ಟ್ ಎಲ್ಲಾ ಬೇರೆ ಎಮೋಷನ್ಸ್ ಇರುವಂತ ಜನ. ಚಿಕ್ಕಮಗಳೂರು ಅದು ಗ್ರಾಮೀಣ ಭಾಗದಲ್ಲಿ ಒಂದು ಕಂಫರ್ಟ್ ಲೈಫ್ ಅಲ್ಲಿ ಇರ್ತಾರೆ, ಸಾಗಪ್ಪ ಅಂತ. ಅಲ್ಲಿ ಹೋದಾಗ ಎಲ್ಲದಕ್ಕೂ ನೀವು ಅಡ್ಜಸ್ಟ್ ಆಗ್ಬೇಕು. ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಮೇಜರ್ ಕಾರಣಗಳಾಗುತ್ತೆ ಅಥವಾ ಮೆಂಟರ್ಶಿಪ್ ಯಾರು ಕರೆಕ್ಟ್ ಆಗಿ ಇಲ್ದಿರೋದು ಆ ತರ ಇಲ್ಲ ನಾನು ಮಾಡ್ತೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಸತತವಾಗಿ ಪ್ರಯತ್ನ ಪಟ್ಟರು. ಅವ್ರು ಸೋತ್ರೂ ಅವ್ರು ಯಾವತ್ತೂ ಕುಗ್ಲಿಲ್ಲ. ಇಲ್ಲ ಈ ಅಟೆಂಪ್ಟ್ ಆಗಿಲ್ವಾ, ಮತ್ತೊಂದು ಅಟೆಂಪ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಅವಾಗಿಂದನೂ ಫೈಟ್ ಮಾಡ್ತಾನೆ ಬಂದಿದ್ದಾರೆ. ಇಂಟರ್ವ್ಯೂ ಅಲ್ಲಿ ಫೇಲ್ ಆದರೆ ಮತ್ತೆ ಪ್ರಿಲಿಮ್ಸ್ ಅಂತ ಶುರು ಮಾಡಬೇಕು. ಎಲ್ಲರ ಜೊತೆ ಕೂತ್ಕೊಂಡು ಮತ್ತು 10 ಲಕ್ಷ ಜನಗಳ ಜೊತೆ ಕೂತ್ಕೊಂಡು ನೀವು ಪ್ರಿಲಿಮ್ಸ್ ಕೊಡಬೇಕು. ಸೊ ಆ ಫೇಲ್ಯೂರ್ಸ್ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿತ್ತು? ಆ ಟೈಮಲ್ಲಿ ಹೆಂಗೆ ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಅಂದರೆ UPSC ಕ್ಲಿಯರ್ ಮಾಡ್ದಂಗೆ ಆ ಥರ ಐತಿತ್ತು. ಕ್ವಿಟ್ ಅನ್ನೋ ಪದ ಬರುತ್ತೆ. ನಿಮಗೆ ಯಾವತ್ತೂ ಕ್ವಿಟ್ ಅನ್ನೋ ಪದ ನಿಮ್ಮ ತಲೆಗೆ ಬರಲೇ ಇಲ್ವಾ? 2 ಪ್ರಿಲಿಮ್ಸ್ ಆಗಿಲ್ಲ. ಆ ಟೈಮಲ್ಲಿ ನನಗೆ ಗಿಲ್ಟ್ ಶುರು ಆಯಿತು. ನಾನು ಫ್ಯಾಮಿಲಿ ದುಡ್ಡು ನಾಳೆ ಮಾಡ್ತಿದ್ದೇನೆ, ಬೆಂಗಳೂರಲ್ಲಿ ಓದ್ತೇನೆ. ನಾನು ಅವತ್ತು ಕೊರಪದಾಗ ಕೂತ್ಕೊಂಡು ಆಗಲಿಲ್ಲ, UPSC ಜರ್ನಿ ಸಾಕು ಅಂದಿದ್ರೆ ಮೇ ಬಿ ನಾನು ಇವತ್ತು ಇಲ್ಲಿ ಇರ್ತಾನೆ ಇರಲಿಲ್ಲ. ಮೇ ಬಿ ನಮ್ಮ ಅಮ್ಮ ನನಗೆ ಲೈಫಲ್ಲಿ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅವರೇ ನನಗೆ ಹೇಳ್ಕೊಟ್ರು. ನಾನು ಚಿಕ್ಕದಾಗಿ ನಮ್ಮ ಊರಿನ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹುಡುಕಬೇಕು ಅಂತ ಈ ಜರ್ನಿಗೆ ಬಂದನು.